ತಂದೆ ಯೇಸುವಿನ ಅಭಿಷೇಕವುಳ್ಳ ನಾಮದಲ್ಲಿ ಪವಿತ್ರಾತ್ಮರ ಸಹಾಯದಿಂದ ಇಷ್ಟರವರೆಗೆ ಒಂದು ಪ್ರಾರ್ಥನೆ, ವಿಜ್ಞಾಪನೆ, ಆರಾಧನೆಯನ್ನು ಮುಗಿಸಿ ವಾಕ್ಯದ ಭಾಗಕ್ಕೆ ಬರಲಿಕ್ಕೆ ನೀನು ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ, ನೀನು ಕೊಟ್ಟಂಥ ಬಲಕ್ಕಾಗಿ ಸ್ತೋತ್ರ, ನೀನು ಬಂದು ಕೊಟ್ಟಂಥ ಪ್ರೀತಿಗಾಗಿ ಸ್ತೋತ್ರ, ಮಹಿಮೆ ಅರಸನು ನೀನಾಗಿದ್ದಕ್ಕಾಗಿ ಸ್ತೋತ್ರ, ನಿನ್ನ ರಾಜ್ಯದ ಮಹಿಮೆಗಾಗಿ ನಮ್ಮನ್ನೆಲ್ಲ ಉಪಯೋಗಿಸ್ತಿದೆಯಲ್ಲಪ್ಪ ಅದಕ್ಕಾಗಿ ಸ್ತೋತ್ರ. ಇವತ್ತು ಕೊಡುವಂಥ ಒಂದು ವಾಕ್ಯದ ಮೂಲಕ ನೀನು ಮಾತ್ರ ಮಹಿಮೆ ಒಂದು ಸ್ವಾಮಿ. ಅನ್ಯ ಭಾಷೆಯ ಬಗ್ಗೆ ಕೊಡುವಾಗ ನಿನ್ನ ಕೃಪೆ ಹೇಳಿದವಲ್ಲ ಸ್ವಾಮಿ, ನೀನು ಮಾಡಿದ ಕಾರ್ಯಕ್ಕಾಗಿ ಸ್ತೋತ್ರ. ಯೇಸುವಿನ ಕೃಪೆಗಳ ನಾಮದಲ್ಲಿ ಬೇಡುವಂತದ್ದೇ. ಆಮೇನ್, ಆಮೇನ್, ಆಮೇನ್. ಅನ್ಯ ಭಾಷೆ ಅಂತಂದರೆ ಇಂಗ್ಲೀಷಲ್ಲಿ ಇದಕ್ಕೆ ಟಂಗ್ಸ್ ಅಂತ ಹೇಳ್ತಾರೆ. ಈ ಅನ್ಯ ಭಾಷೆ ಅಂತ ಹೇಳೋದು ಎಲ್ಲ ಸಭೆಯವರು ಮಾಡ್ತಾ ಇಲ್ಲ, ಕೆಲವೊಂದು ಸಭೆಯವರು ಮಾತ್ರ ಮಾಡ್ತಾರೆ. ಇದು ಅನ್ಯ ಭಾಷೆನ ನೀವು ಮಾಡಿದ್ರೂ ಸ್ತೋತ್ರ, ಅನ್ಯ ಭಾಷೆ ಮಾಡೋದಿದ್ರು ಸ್ತೋತ್ರ. ಸುಮಾರು ಜನ ಹೇಳ್ತಾರೆ, ಕ್ಷೇತ್ರ ಕೇಳಿಸ್ಕೋಬೇಕಲ್ಲಿದ್ದ, ಸುಮಾರು ಜನ ಹೇಳ್ತಾರೆ ಅನ್ಯ ಭಾಷೆ ಮಾಡದೇ ಇರೋಂಥ ಸಭೆ ಅಭಿಷೇಕ ಉಳ್ಳ ಸಭೆ ಅಲ್ಲ, ಅನ್ಯ ಭಾಷೆ ಮಾಡಿದ್ರೆ ಮಾತ್ರ ಅಭಿಷೇಕ ಅಂತ ಹೇಳ್ತಾರೆ. ಇದು ಸುಳ್ಳು. ಅನ್ಯ ಭಾಷೆ ಮಾಡಿದ್ರು ಸ್ತೋತ್ರ, ಮಾಡದಿದ್ರು ಸ್ತೋತ್ರ. ಅನ್ಯ ಭಾಷೆಯಿಂದ ನೀವು ದೇವರ ಹತ್ರ ಹೋಗ್ಬೇಕಾಗಿಲ್ಲ, ನಿಮ್ಮ ಪರಿಶುದ್ಧತೆಯಿಂದ ದೇವರ ಹತ್ರ ಹೋಗಿ. ಅನ್ಯ ಭಾಷೆಯಿಂದ ನೀವು ಹೋಗ್ಬೇಕಾಗಿಲ್ಲ, ಪರಿಶುದ್ಧ ಪ್ರಾರ್ಥನೆಯಿಂದ ದೇವರ ಸನ್ನಿಧಾನಕ್ಕೆ ಹೋಗಿ. ಹಲ್ಲೆಲೂಯಾ. ಅನ್ಯ ಭಾಷೆನೇ ಬೇಕು, ಮಂಡಿಕಾಲು ಊರಿನೇ ಪ್ರಾರ್ಥನೆ ಮಾಡಬೇಕು, ಉಪವಾಸ ನಿಂತೇ ಪ್ರಾರ್ಥನೆ ಮಾಡಬೇಕು, ಇದೆಲ್ಲ ಮಾಡಬೇಕು ನಿಜ. ಆದರೆ ಯೇಸು ಸ್ವಾಮಿ ಯಾವುದಕ್ಕೂ ಕಂಡೀಷನ್ ಮಾಡಿಲ್ಲ. ಇದು ಒಂದರೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಹಲ್ಲೆಲೂಯಾ. ಈ ಅನ್ಯ ಭಾಷೆ ಅಂತ ಹೇಳಿದ್ರೆ ಪ್ರಿಯರೇ, ಇದು ನಿಜವಾಗಿಯೂ
ಇದೆಯಾ ಇಲ್ಲವೋ ಅಂತ ತುಂಬ ತರ್ಕಗಳಿದೆ. ಆದರೆ ಬೈಬಲ್ ಹೇಳ್ತದೆ ಅನ್ಯ ಭಾಷೆ ಅಂತ ಹೇಳೋದು ಇದೆ. ಅನ್ಯ ಭಾಷೆ ಅಂತ ಹೇಳಿದ್ರೆ ಏನಂದರೆ ದೇವರ ಭಾಷೆ. ಅನ್ಯ ಭಾಷೆ ಅಂತಂದರೆ ನಮಗೆ ಗೊತ್ತಿಲ್ಲದೆ ಇರತಕ್ಕಂಥ ಇನ್ನೊಂದು ಭಾಷೆ. ಈಗ ನಾವು ಕನ್ನಡ ನಿಜ ಅಲ್ವಾ? ತಮಿಳ್ನಾಡವ್ರು ಬಂದು ಮಾತಾಡೋಂಗೆ, ತಮಿಳ್ನಾಡವ್ರು ಬಂದು ನಮ್ಮ ಜೊತೆ ಮಾತಾಡಿದಾಗ ಅದೇನಾಯಿತು? ಅನ್ಯ ಭಾಷೆ ಆಯಿತು. ಕೇರಳದವ್ರು ಬಂದು ಮಾತಾಡಿದಾಗ ಯಾವ ಭಾಷೆ ಆಯಿತು? ಅನ್ಯ ಭಾಷೆ ಆಯಿತು. ನಿಜ ಅಲ್ವಾ? ಆದರೆ ಅನ್ಯ ಭಾಷೆ ಕೆಲವೊಂದು ಜನಕ್ಕೆ ಗೊತ್ತಿದೆ, ಕೆಲವೊಂದು ಜನಕ್ಕೆ ಗೊತ್ತಿಲ್ಲ. ಕೆಲವೊಂದು ಜನ ಅರ್ಥವನ್ನು ಬಿಡಿಸಿ ಹೇಳುವಂಥವ್ರು ಇದ್ದಾರೆ ಸಭೆಯಲ್ಲಿ, ಕೆಲವೊಂದು ಜನ ಅರ್ಥವನ್ನು ಬಿಡಿಸಿ ಹೇಳದೆ ಇರತಕ್ಕಂಥವ್ರು ಇದ್ದಾರೆ. ಆದರೆ ಪೌಲ ಇಲ್ಲಿ ಹೇಳ್ತಾನೆ ಏನಂತಾರೆ, ಅನ್ಯ ಭಾಷೆ ಅರ್ಥ ಹೇಳೋ ಗೊತ್ತಿಲ್ಲ ಅಂತಾರೆ, ಸಭೆ ಒಳಗಡೆ ಮಾತಾಡಲೇಬೇಡಿ ಅಂತ ಹೇಳಿದ್ದಾರೆ. ಅಲ್ಲಲ್ಲಿಯ ಅನ್ಯ ಭಾಷೆ ಅಂತಂದರೆ ನಾವು ಮಾಡಿದ್ರು ಸ್ತೋತ್ರ, ಮಾಡಿದ್ರೆ ಸ್ತೋತ್ರ. ಅನ್ಯ ಭಾಷೆ ಯಾರಿಗೆ ಗೊತ್ತಿಲ್ಲೋ ಅವ್ರಿಗೊಂದು ಐಡಿಯಾ ಕೊಡ್ತೀನಿ ನಾನು ನಿಮಗೆ. ಸ್ತೋತ್ರ ಮಾಡಿರಿ. ಅಪ್ಪ, ನನ್ನ ಸೃಷ್ಟಿ ಮಾಡಿದ್ದಕ್ಕಾಗಿ ಸ್ತೋತ್ರ, ನನಗೆ ಇವತ್ತೊಂದು ದಿವಸ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಇವತ್ತು ನನಗೆ ಒಳ್ಳೆ ಊಟ ಕೊಟ್ಟಿದ್ದೆ ಸ್ತೋತ್ರ, ಒಳ್ಳೆ ಆಹಾರ ಕೊಟ್ಟಿದ್ದೆ ಸ್ತೋತ್ರ, ಬೆಳಗಿಂದ ಸಾಯಂಕಾಲ ಕಾಪಾಡಿದೆ ಸ್ತೋತ್ರ, ಕೆಲಸ ಮಾಡೋ ಜಾಗದಲ್ಲಿ ಯಾವುದೇ ತೊಂದರೆ ಬರದಂತೆ ಕಾಪಾಡಿದ್ದಕ್ಕಾಗಿ ಸ್ತೋತ್ರ, ರೋಡಲ್ಲಿ ಬರೋ ಜಾಗದಲ್ಲಿ ಯಾವ ತೊಂದರೆಗಳು ಬರದಂತೆ ಕಾಪಾಡಿದ್ದಕ್ಕಾಗಿ ಸ್ತೋತ್ರ, ನನ್ನ ಕುಟುಂಬವನ್ನು ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ, ಮೊಬೈಲ್ಗಳ ಸೌಂಡ್ ಬರದಂಗೆ ಮಾಡಲಿ ಸ್ತೋತ್ರ, ಮೊಬೈಲ್ ಯಾರಿಗೂ ಫೋನ್ ಕಾಲ್ಗಳು ಬರದಂಗೆ ಆಗಬೇಕು ಸ್ತೋತ್ರ, ಮೊಬೈಲ್ ಎತ್ತಿ ಯಾರು ನೋಡಬಾರ್ದು ಸ್ತೋತ್ರ, ಪ್ರಾರ್ಥನೆ ಮಾಡುವಾಗ ಎಲ್ಲ ಬಂಧನಗಳು ಬಿಟ್ಟು ಹೋಗಿದ್ದಕ್ಕಾಗಿ ಸ್ತೋತ್ರ, ನನ್ನ ಕುಟುಂಬದ ಸಾಲದ ಬಂಧನ ತೆಗೆದುಹಾಕಿದ್ದಕ್ಕಾಗಿ ಸ್ತೋತ್ರ, ನನ್ನ ಕುಟುಂಬದ ರೋಗದ ಬಂಧನವನ್ನು ಬಿಡಿಸಿದ್ದಕ್ಕಾಗಿ ಸ್ತೋತ್ರ. ಅಪ್ಪ, ನನಗೆ ಒಳ್ಳೆ ಬಟ್ಟೆ ಕೊಟ್ಟಿದ್ದೆ ಸ್ತೋತ್ರ, ಒಳ್ಳೆ ಗಂಡನನ್ನು ಕೊಟ್ಟಿದ್ದೆ ಸ್ತೋತ್ರ, ಒಳ್ಳೆ ಹೆಂಡತಿನ ಕೊಟ್ಟಿದ್ದೆ ಸ್ತೋತ್ರ. ಅದು ಹೇಳೋದು ಭಾಳ ಕಷ್ಟ ಸ್ತೋತ್ರ. ಅಲ್ಲಯ್ಯ ನಿಜ ಅಲ್ವಾ? ಹಿಂಗೆ ಅನ್ಯ ಭಾಷೆ ಬರ್ಲಿಕ್ಕೆ ಗೊತ್ತಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ. ಬಾಯಲ್ಲಿ ಸ್ತೋತ್ರ ಮಾಡಿ ಸಾಕು, ಸ್ತೋತ್ರ ಮಾಡು ಸಾಕು. ದೇವರಿಗೆ ಒಟ್ಟಾರೆ ಪ್ರಾರ್ಥನೆ ಬೇಕಷ್ಟೇ, ನಿಮ್ಮ ಹೃದಯ ಬೇಕಷ್ಟೇ, ನಿಮ್ಮ ಶುದ್ಧತೆ ಬೇಕಷ್ಟೇ. ಕೆಲವೊಂದು ಚರ್ಚಲ್ಲಿ ಅನ್ಯ ಭಾಷೆ ಗೊತ್ತಿಲ್ಲ ಅಂದರೆ ನನಗೆ ಅಭಿಷೇಕನೇ ಇಲ್ಲ, ಹೋಗು ಹೇಳ್ತಾರೆ. ಇಲ್ಲ, ಹಾಗಾದರೆ ಈಗ ನಿಜವಾದ ಅನ್ಯ ಭಾಷೆಯ ಬಗ್ಗೆ ನಾವು ಬರೋಣ ಪ್ರಿಯರೇ. ಗೊತ್ತಾಯ್ತಾ? ಕುಂದಿಸ್ಕೋಬೇಡಿ, ತಗ್ಗಿಸ್ಕೋಬೇಡಿ. ಅನ್ಯ ಭಾಷೆ ಮಾಡಿದ್ರು ಸ್ತೋತ್ರ, ಮಾಡದಿದ್ರೂ ಸ್ತೋತ್ರ. ಒತ್ತಿ ಹೇಳ್ತೀನಿ, ಗೊತ್ತಾಯ್ತಾ? ನಿಮಗೆ ದೇವರಿಗೆ ಬೇಕಾಗಿದ್ದು ನಿಮ್ಮ ಅನ್ಯ ಭಾಷೆ ಸಭೆ ಒಳಗಡೆ ಮಾಡಿ, ಹೊರಗಡೆ ಅನ್ಯಾಯದ ಭಾಷೆ ಮಾತಾಡ್ತಾರೆ ಜನ. ಅದರಿಂದ ಇಲ್ಲಿ ದೇವ ಭಾಷೆ ಮಾತಾಡ್ತಾರೆ, ಅಲ್ಲಿ ದೇವದ ಭಾಷೆ ಮಾತಾಡ್ತಾರೆ. ಏನು ಪ್ರಯೋಜನ? ಅನ್ಯ ಭಾಷೆ ಸಖತ್ತಾಗಿ ಮಾತಾಡೋರು 100ಕ್ಕೆ 90 ಭಾಗ ಮನೆಯಲ್ಲಿ ದೆವ್ವಗಳ ಥರ ಆಡ್ತಾ ಇರ್ತಾರೆ. ಇಲ್ಲ, ನಾನು ನಿಮಗೆ ಹೇಳ್ತಾ ಇದ್ದೀನಿ, ಅನ್ಯ ಭಾಷೆ ಅಂತ ಹೇಳಿದ್ರೆ ನಮಗೆ ಗೊತ್ತಿಲ್ಲದಂಥ ತಮಿಳು ಭಾಷೆ, ಕೇರಳ ಭಾಷೆ ಬರ್ತಲ್ಲ, ಅದೇ ಥರ ದೇವರ ಭಾಷೆ. ಇದನ್ನು ಮಾತಾಡಿದ್ರೆ ಒಳ್ಳೆಯದು, ಮಾತಾಡದಿದ್ರೂ ಒಳ್ಳೆಯದು. ಪ್ರೈಸ್ ಲಾರ್ಡ್. ಹಾಗಾದ್ರೆ ಈಗ ಅನ್ಯ ಭಾಷೆ ಅಂತ ಹೇಳಿದ್ರೆ ಏನಂದರೆ, ಅನ್ಯ ಭಾಷೆ ಮನುಷ್ಯರು ಕಲಿತಂಥ ಭಾಷೆ ಅಲ್ಲ. ಹಲೋ, ಮನುಷ್ಯರಿಂದ ಬರುವಂಥ ಭಾಷೆ ಅಲ್ಲ, ಇದು ಪರಲೋಕದ ದೇವರಿಂದ ಬರುವಂಥ ಭಾಷೆ. ಆರಾಧನೆ ಮಾಡ್ತಾ ಇದ್ದಾಗ ಇದ್ದಕ್ಕಿದ್ದಾಗನೇ ಕೆಲವೊಂದು ತೊದಲು ನುಡಿಗಳ ಭಾಷೆ ಬರ್ತದೆ ನೋಡಿ, ಅದೇ ಅನ್ಯ ಭಾಷೆ. ಕೆಲವೊಂದು ಜನಕ್ಕೆ ಅದರ ಅನುಭವ ಆಗಿದೆ. ಕೆಲಸ ಇದೆಯಾ? ಇವತ್ತು ಮಕ್ಕಳು ಭಾಳ ಕಾಟಪ್ಪ. ಕೆಲಸ ಇದೆಯಾ? ಆರಾಧನೆ ಮಾಡ್ತಾ ಇದ್ದಾಗ, ಪ್ರಾರ್ಥನೆ ಮಾಡ್ತಾ ಇದ್ದಾಗ ಗೊತ್ತಿಲ್ಲದಂಥ ರೀತಿಯಲ್ಲಿ ಸ್ವಲ್ಪ ಕಡೆ ಗೊತ್ತಿಲ್ಲದಂಥ ರೀತಿಯಲ್ಲಿ, ನಮಗೆ ಗೊತ್ತೇ ಇಲ್ಲದಂಥ ರೀತಿಯಲ್ಲಿ ತೊದಲು ನುಡಿಗಳ ಭಾಷೆ ಬರ್ತದೆ. ಗೊತ್ತಿದ್ದಂಗೆ ಅದು ಕೂಡ ಅನ್ಯ ಭಾಷೆನೇ. ಇನ್ನೊಂದು ವಿಶೇಷ ಏನು ಗೊತ್ತಾ ಪ್ರಿಯರೇ? ಒಬ್ಬ ತಮಿಳವನು ನಿಮ್ಮ ಹತ್ರ ಪ್ರಾರ್ಥನೆ ಬರ್ತಾನೆ, ನೀವು ಕನ್ನಡದವರು, ನೀವು ಅವನ ಮೇಲೆ ಪ್ರಾರ್ಥನೆ ಮಾಡಿದಾಗ ಇದ್ದಕ್ಕಿದ್ದಾಗೇ ನೀವು ತಮಿಳಲ್ಲಿ ಮಾತಾಡೋ ಸ್ಟಾರ್ಟ್ ಮಾಡ್ತೀರ. ಇದ್ದಕ್ಕಿದ್ದಾಗೇ ಒಬ್ಬರು ತಮಿಳು ಭಾಷೆ ಮಾತಾಡೋದವರು ನಿಮ್ಮ ಹತ್ರ ಬರ್ತಾರೆ. ನೀವೇನು ಮಾಡ್ತೀರಾ? ಪ್ರಾರ್ಥನೆ ಮಾಡ್ತಾ ಇದ್ದಾಗ ಇದ್ದಕ್ಕೆ ನಿಮ್ಗೆ ಗೊತ್ತಿಲ್ಲದಂಥ ರೀತಿಯಲ್ಲಿ ತಮಿಳು ಭಾಷೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಶ್ವೇತಾ ಮೇಲೆ ಮಾತಾಡೋ. ಗೊತ್ತಿಲ್ಲದಂಥ ರೀತಿಯಲ್ಲಿ ತಮಿಳು ಭಾಷೆ ಮಾರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಂಗ್ಲೀಷ್ ಅವರೊಬ್ಬರು ಬರ್ತಾರೆ, ನೀವು ಪ್ರಾರ್ಥನೆ ಮಾಡ್ತಾ ಇದ್ದಾಗ ಇದ್ದಕ್ಕಿದ್ದ ಇಂಗ್ಲೀಷ್ ಭಾಷೆ ಬಂದ್ಬಿಡ್ತದೆ. ಇದು ಕೂಡ ಅನ್ಯ ಭಾಷೆನೇ ಪ್ರಿಯರೇ. ಎಷ್ಟೋ ಜನಕ್ಕೆ ಹಂಗಾಗಿದೆ. ಚೀನಾ ದೇಶಕ್ಕೆ ಅಲ್ಲಿಗೆಲ್ಲ ಹೋದಾಗ ಅಲ್ಲಿ ಗೊತ್ತಿಲ್ಲದಂಥ ರೀತಿಯಲ್ಲಿ ಆ ಭಾಷೆ ಬಂದ್ಬಿಡ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಹಾಗಾದರೆ ಪ್ರಿಯರೇ, ಅನ್ಯ ಭಾಷೆದಲ್ಲಿ ನಮಗೆ ಗೊತ್ತಿಲ್ಲದಂಥ ಭಾಷೆ ನಮ್ಮ ಹೃದಯದ ಒಳಗಡೆಯಿಂದ ಅಭಿಷೇಕದಿಂದ ಹೊರಗಡೆ ಬರ್ತದೆ. ಇದೇ ಅನ್ಯ ಭಾಷೆ, ಗೊತ್ತಿಲ್ಲದಂಥ ರೀತಿಯಲ್ಲಿ ಬರುವಂಥ ಭಾಷೆ. ಇದರಲ್ಲಿ 3 ಭಾಗ ಇದೆ. ಈ ಅನ್ಯ ಭಾಷೆಯಲ್ಲಿ ಎಷ್ಟು ಭಾಗ ಇದೆ? ಜೋರಾಗಿ ಹೇಳಿ.
ಹಾಂ, ಈಗ ಎಲ್ಲರೂ ಬಾಯಿ ಇದೆ ತಾನೆ, ಬಾಯಲ್ಲಿ ತಾನೆ ಅನ್ಯ ಭಾಷೆ ಹೇಳೋದು. 3 ಭಾಷೆ ಇದೆ, 3 ಭಾಗ ಇದೆ. 1ನೇ ಭಾಗ ದೇವರಿಂದ ಬರುವಂಥ ಅನ್ಯ ಭಾಷೆ. ಇದು ಭಯ, ಭಕ್ತಿ ಮತ್ತು ಪರಿಶುದ್ಧತೆ ಉಳ್ಳವರಿಗೆ ಮಾತ್ರ ಬರೋದು ಇದು. 2ನೇದಾಗಿ ಮನುಷ್ಯ ಸ್ವಂತವಾಗಿ ಕಲ್ಪಿಸಿ ಮಾತಾಡುವಂಥ ಭಾಷೆ. ಮನುಷ್ಯ ಸ್ವಂತವಾಗಿ ಕಲ್ಪಿಸಿ ಮಾತಾಡೋಂಥ ಭಾಷೆ. ಇದು ಮಾತಾಡಿದ್ರು ಪರವಾಗಿಲ್ಲ. ಯಾಕೊತ್ತಾ, ನಾವೀಗ ದೆವ್ವ ಬಿಡಿಸೋದು ಯಾವುದ್ರ ಮೇಲೆ? ನಂಬಿಕೆ ಮೇಲೆ. ರೋಗಿಗಳು ಗುಣ ಆಗೋದು ಯಾವುದ್ರ ಮೇಲೆ? ನಂಬಿಕೆ ಮೇಲೆ. ಹಾಗೆ ಅನ್ಯ ಭಾಷೆನೂ ಕೂಡ ನಂಬಿಕೆ ಮೇಲೆ ನೀವು ಬಾಯಿಂದ ಹೇಳ್ಬೋದು. ಶಿವಲಕರಿಗ ಬೋರೋ ರಗರಾರಿಗರ ರಂದಗ ವಾಡಿಗ ರಿಬಲ ರಂದಗ ರೀಗಾಲಂದಗ ವೈಡಂಬಳೆ. ನಿಮ್ಮ ನಂಬಿಕೆಯಿಂದ ನೀವು ಹೇಳ್ಬೋದು, ನಂಬಿಕೆಯಿಂದ ಹೇಳ್ಬೋದು. ಹೇಳ್ತಾ ಇದ್ದಕ್ಕಿದ್ದಾನೆ ದೇವರಾತ್ಮನ ಅಭಿಷೇಕ ಆಗ್ಬಿಡ್ತದೆ. ಹೇಳ್ತಾ ದೇವರಾತ್ಮನ ಅಭಿಷೇಕ ಆಗುತ್ತೆ. ಗೊತ್ತಾಯ್ತಾ? ಅನ್ಯ ಭಾಷೆಯಲ್ಲಿ ಬೇರೆ ಯಾವುದಲ್ಲ. ಶಿವನಕ ರೀರಗರ ಆರಗ ರೀವ ನಂದಗ ವಾಡಿಗ ಬೈಡಂ ಬಾಡಿಗ ರೀಕೆ ನಂದಗ ರಾಬಲ್ಲೋಡದಳಿ. ನಿಮ್ಮ ಬಾಯಿಗೆ ಏನು ಬರ್ತದೋ ಅದನ್ನ ತೊದಲು ನುಡಿ ಭಾಷೆ. ಮಕ್ಕಳು ಮಾತಾಡುವಾಗ ಇವತ್ತು ಕರೆಕ್ಟಾಗಿ ಮಾತಾಡ್ತವ? ಅವು ಏನೇನು ತಪ್ಪು ಮಾತಾಡ್ತಾ ಅದು ಬರೀ ಅವ್ರ ಅಪ್ಪ ಅಮ್ಮನಿಗೆ ಮಾತ್ರ ಗೊತ್ತಾಗ್ತದೆ. ನಾವು ಕೇಳಿದ್ರೆ ಏನು ಹೇಳ್ತಾ ಅಂತ ಕೇಳಿದ್ರೆ ತುಪ್ಪ ಬೇಕಂತ ತಾಯಿ ಹೇಳ್ತಾರೆ. ಹಾಗೇನೆ ನೀವು ತೊದಲು ನುಡಿಯಿಂದ ಮಾತಾಡೋದ ಭಾಷೆ ಪರಲೋಕದ ದೇವರಿಗೆ ಗೊತ್ತಾಗ್ತದೆ. ತೊದಲು ನುಡಿಯಿಂದ ಮಾತಾಡೋದ ಭಾಷೆ ಪರಲೋಕದ ದೇವರಿಗೆ ಗೊತ್ತಾಗ್ತದೆ. ನಿಮ್ಮ ಮಗು ಯಾವ ಥರ ತೊದಲು ನುಡಿಯಿಂದ ಮಾತಾಡುವಾಗ ತಂದೆ ತಾಯಿಗಳು ಅರ್ಥ ಮಾಡ್ಕೊಳ್ತಾರೋ ಹಾಗೆ ನೀನು ಕೂಡ ಬಾಯಿಗೆ ಬಂದ ಹಾಗೆ ಮಾತಾಡಿ, ನಂಬಿಕೆಯಿಂದ ಮಾತಾಡಿ. ಯಾಕೆಂದ್ರೆ ನಾನು ಅನ್ಯ ಭಾಷೆ ಬಗ್ಗೆ ನಾನು ಮಾತಾಡ್ತಿರ್ಲಿಲ್ಲ. ಅನ್ಯ ಭಾಷೆ ಬಗ್ಗೆ ನಾನು ಹೊರ ಬಂದಿಲ್ಲ ಕಾಯ್ತಿದ್ದಾಗ ಒಬ್ಬ ವ್ಯಕ್ತಿ ಬಂದು ಹೇಳ್ದ, ದೆವ್ವ ಬಿಡಿಸೋದು ಯಾವುದ್ರ ಮೇಲೆ ನಾವು ಹೇಳಿದ್ರು? ನಂಬಿಕೆಯಿಂದ ಅಂತ ಹೇಳಿದೆ. ರೋಗಿಗಳನ್ನ ಗುಣಪಡಿಸೋದು ಹೆಂಗೆ? ನಂಬಿಕೆಯಿಂದ. ಅನ್ಯ ಭಾಷೆ ನಂಬಿಕೆಯಿಂದ ಮಾಡಬರ್ತದೆ ಅಂತೇಳಿ. ಒಂದು ಸಲ ನನಗೆ ಆ ಅನ್ಯ ಭಾಷೆ ಅಭಿಷೇಕ ಆಗಿ ನನಗೆ ನನ್ನ ಗೊತ್ತೇ ಇಲ್ಲ. ಅದೇ ಟೈಮಲ್ಲಿ ನಮ್ಮ ಚಿಕ್ಕಪ್ಪನವರು ನನ್ನ ಮೇಲೆ ಕೊಲೆ ಮಾಡೋಕ್ಕೆ ರೆಡಿಯಾಗಿದ್ದಾರೆ. ಎಲ್ಲ ನಮ್ಮ ಬ್ರಾಹ್ಮಣರ ಜಾತಿ ಬಿಟ್ಟು ಹೋದ ಅಂತೇಳಿ ನನ್ನನ್ನು ಕೊಲೆ ಮಾಡಿ ರೆಡಿಯಾಗಿದ್ದಾರೆ. ನನಗೆ ಅಭಿಷೇಕ ಆಗಿ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ. ಕೊನೆಗೆ ಏನಾಗೋದು ಗೊತ್ತಾ? ನನ್ನ ಕೈದು 2 ರಟ್ಟನ ಸಭೆಯಿಂದ ಹಿಂದ್ಗಡೆ ಎಳ್ಕೊಂಡು ಹೋಗಿದ್ದಾರೆ. ಅಂಕಲ್ ಹತ್ರ ಹೋಗಿದ್ದು ಗೊತ್ತಾಗಿಲ್ಲ ನನಗೆ. ಕೊನೆಗೆ ಅಭಿಷೇಕ ಅನ್ನೋದೊಬ್ಬರು ಫಾರಿನ್ ಅವರಿದ್ರು. ಅವರು ತಲೆ ಮೇಲೆ ಕೈ ಇಟ್ಟ ತಕ್ಷಣ ಫುಲ್ ಕರೆಂಟ್ ಹೊಡೆದಂಗೆ ಆಗೋಯ್ತು. ಕರೆಂಟ್ ಹೊಡೆದಂಗಾಗಿ ನೋಡ್ತೀನಿ, ಇಲ್ಲಿ ಜೋಸೆಫ್ ಅಂಕಲ್ ಇದ್ದಾರೆ, ಇಲ್ಲಿ ಅಭಿಷೇಕ ನಾನು ಹೆಂಗೆ ಬಂದೆ ಅಂತ ಗೊತ್ತಿಲ್ಲ. ಕೊನೆಗೆ ಅವ್ರು ಹೇಳ್ತಾರೆ, ನಿನ್ನ ಎಳ್ಕೊಂಡು ಬಂದಿರೋದು ನಾವು. ಹಲ್ಲೆಲೂಯ. ನಿನ್ನ ಇನ್ನೊಂದ್ಸಲ ನೀಲ ಮಾತಾಡೋ ಒಬ್ಬ ಸಹೋದರಿ ಆರಾಧನೆ ಮಾಡೋಕೆ ಅವಳ ಮುಖ ನೋಡ್ಬಿಟ್ಟೆ. ಮುಖ ನೋಡಿದಾಗ ಇದ್ದಕ್ಕಿದ್ದಾಗ ಬೆಳಕು ಕಂಡುಬಿಡ್ತು. ಆವಾಗ ಇದ್ದಕ್ಕಿದ್ದಾಗೇ ಸೌಂಡ್ಗಳು ಬರೋಕ್ಕೆ ಸ್ಟಾರ್ಟ್ ಆಗೋಯ್ತು. ಇದೇ ಅನ್ಯ ಭಾಷೆ ಪ್ರಿಯರೇ, ಇದೇ ಅನ್ಯ ಭಾಷೆ. ಜೋಸೆಫ್ ಅಂಕಲ್ಗೆ ಆಶ್ಚರ್ಯ ಆಗ್ಬಿಟ್ಟು ತಲೆ ಮೇಲೆ ಕೈ ಹಿಡಿದ್ರೆ ನಾನು ಅನ್ಯ ಭಾಷೆ ಮಾಡ್ತಾ ಇದ್ದೀನಿ, ಆಳ್ತಾ ಇದ್ದೀನಿ. ಹಲೋ, ದೇವರನ್ನ ಕೇಳಿ, ದೇವರೇ ನನಗೆ ಈ ಅನ್ಯ ಭಾಷೆ ಬರಬೇಕು. ಒಂದನೇದಾಗಿ ದೇವರಿಂದ ಬರುವಂತ ಅನ್ಯ ಭಾಷೆ ಪರಿಶುದ್ಧತೆಯಿಂದ ಭಕ್ತಿಯಿಂದ ಕೊಡುತ್ತೆ. 2ನೇದಾಗಿ ಮನುಷ್ಯ ಕಲಿಯಕ್ಕೋಸ್ಕರ ಮಾಡುವಂತ ಅನ್ಯ ಭಾಷೆ, ಕಲೀಲಿಕ್ಕೋಸ್ಕರ ಮಾಡೋದು ಅನ್ಯ ಭಾಷೆ. ಮಕ್ಕಳು ಮಗ್ಗಿನ ಕರೆಕ್ಟಾಗಿ ಹೇಳ್ತಾವ? 4 1 4 4 2 9 9 3 27 23 24 25 26 ಹಿಂಗೆ ಹೇಳ್ಕೊಂಡು ಬರ್ತಾರೆ. ಕೊನೆಗೆ ಅದ್ರ ಮಧ್ಯೆ ABCD ಇಂದೆಲ್ಲ ಸೇರಿಸ್ಬಿಡ್ತಾರೆ. ನಿಜ ಅಲ್ವಾ? ನಮ್ಮನೆ ಪಕ್ಕದಲ್ಲಿ ಒಬ್ಬ ಇದ್ದಾನೆ. 4 1 4 4 2 8 4 3 12 12 4 25 26 35 45 ಕೊನೆಗೆ ಅಷ್ಟೇ ABCD. ಅಲ್ಲಲ್ಲಿಯ ಅಲ್ಲಿಂದ ಅವನ ನಿಲ್ಲಿಸ್ಕೊಂಡೆ. ಹೆಡ್ ತಲೆ ಅಂತ ಹೇಳ್ದ, ಏರ್ ಕೂದಲು ಹೇಳ್ದ, ಸ್ಟಮಕ್ ಹೊಟ್ಟೆ ಅಂತ ಹೇಳ್ದ, ಎಲಿಫೆಂಟ್ ಎದೆ ಅಂತ ಹೇಳ್ದ. ಎದೆಗೆ ಏನು ಚೆಸ್ಟ್ ಅಂತ ಹೇಳ್ತಲ್ಲ ಅವನು, ಎಲಿಫೆಂಟ್ ಅಂತ ಹೇಳ್ತಾ ಇದ್ದಾನೆ. ಏನು ಆತ ತೊದಲು ನುಡಿಯಿಂದ ಮಾತಾಡಿದ್ರು ಕೂಡ ಯಾವ ಥರ ತಂದೆ ತಾಯಿಗಳು ಪ್ರೀತಿಯಾಗಿ ಕಲಿತಾರೋ ಅದೇ ಥರದಲ್ಲಿ ದೇವರು ಕೂಡ ನಿಮ್ಮ ಮಾತನ್ನು ಕಲೀಲಿಕ್ಕೆ ಮಾಡುವಂಥ ಅನ್ಯ ಭಾಷೆಗೆ ದಯವಿಟ್ಟು ಯಾರು ದೂಷಣೆ ಮಾಡಬೇಡಿ. ಕಲೀಲಿಕ್ಕೋಸ್ಕರ ನೀವು ಅನ್ಯ ಭಾಷೆ ಮಾಡ್ಬೋದು. ಹಲ್ಲೆಲೂಯಾ. 3ನೇ ಅನ್ಯ ಭಾಷೆ ಯಾವುದು ಗೊತ್ತಾ? ದೆವ್ವದಿಂದ ಬರುವಂಥ ಅನ್ಯ ಭಾಷೆ. ದೇವರ ಪ್ರತಿಯೊಂದು ವಾಕ್ಯನ ಉಲ್ಟಾ ಮಾಡಲಿಕ್ಕೆ ಸೈತಾನ ಬರ್ತಾನೆ. ದೇವರ ವಾಕ್ಯನ ಉಲ್ಟಾ ಮಾಡಲಿಕ್ಕೆ ಸೈತಾನ ಬರ್ತಾನೆ. ಯೇಸು ಸ್ವಾಮಿನೇ ಬಿಡಲಿಲ್ಲ. ಯೇಸು ಸ್ವಾಮಿ ಉಪವಾಸ ಬಂದ ತಕ್ಷಣವೇ ಕಲ್ಲನ್ನ ರೊಟ್ಟಿ ಮಾಡೋದು ಹೇಳಿದ್ರು, ಬೆಟ್ಟದಿಂದ ಧುಮುಕೋದು ಹೇಳಿದ್ರು. ನೀ ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ್ರೆ ರಾಜ್ಯನೇ ಕೊಡ್ತೀನಿ ಅಂತ ಹೇಳಿದ್ರು. ಜೋರಾಗಿ ಹೇಳೋದನ್ನೇ ರಾಜ್ಯನೇ ಕೊಡ್ತೀನಿ ಅಲ್ವಾ? ಯೇಸು ಸ್ವಾಮಿನೇ ಬಿಡಲಿಲ್ಲ. ಈಗ ಅನ್ಯ ಭಾಷೆ ಮೇಲೆ ಉಲ್ಟಾ ಭಾಷೆ ಮಾಡೋಕ್ಕೆ ಸೈತಾನ ಪ್ರಯತ್ನ ಪಡ್ತಾನೆ. ಅದಕ್ಕೆ ಸರಿಯಾದ ಪಾಸ್ಟರ್ಗಳು ಉಟ್ಕೊಂಡಿದ್ದಾರೆ. ಅನ್ಯ ಭಾಷೆ ಮಾಡುವಾಗ ಹೆಂಗೆ ಆಡ್ತಾರೆ ಗೊತ್ತಾ? ಹುಚ್ಚು ಬಂದಂಗೆ ಕುಣಿತಾರೆ ಗೊತ್ತಾ?
ಅವ್ರಿಗೆ ದೆವ್ವ ಹೊಡ್ತಿದ್ದೀವೋ ಅಥವಾ ಮೈ ಮೇಲೆ ಏನಾದ್ರು ಬಂದುಬಿಟ್ಟಿದೆಯೋ ಗೊತ್ತಾಗೋದಿಲ್ಲ. ಹಿಂಗೆಲ್ಲ ಅನ್ಯ ಭಾಷೆ ಇಲ್ಲ. ಹಲೋ, ಬಿದ್ದು ಒಳ್ಳಾಡೋದು ಇದು ದೆವ್ವದಿಂದ ಬರುವಂಥ ಅನ್ಯ ಭಾಷೆ. ಕಿರ್ಚೋದು, ಕೂಗಾಡೋದು, ನೆಲದ ಮೇಲೆ ಉರುಳಾಡೋದು. ನಾನು ಹೇಳ್ತೀನಿ, ನಿಜವಾಗ ಅನ್ಯ ಭಾಷೆ ಅಭಿಷೇಕ ಆಗಿದ್ರೆ ಸೆರಗು ಮೇಲ್ಗಡೆ ಬರ್ತಾ ಇರ್ತಾರೆ. ಅವ್ರು ರೆಡಿ ಮಾಡ್ಕೋಬಾರ್ದು, ಅವ್ರು ರೆಡಿ ಮಾಡ್ಕೋಬಾರ್ದು. ಅದು ಹಂಗೇನೆ ಬಿದ್ದಿರಲಿ. ದೇವ್ರು ತಾನೆ, ದೇವ್ರು ಮಾನವರ ನಿಮಿಷದಿಲ್ವಾ? ದೇವ್ರ ಮಾನವ ಇರ್ತಾರೆ. ಅವ್ರು ಸೆರಗನ್ನ ಹಿಂಗೇ ಸರಿ ಮಾಡ್ಕೊಂಡು ಹಿಂಗೆ ಹೇಳೋದು. ನಾವು ಹೇಳ್ತಾರೆ ಸೆರಗು ಸರಿ ಮಾಡ್ಬಾರ್ದು. ದೇವರು ಆ ಸೆರಗನ್ನು ಗಟ್ಟಿಯಾಗಿ ಹಿಡಿತಾರೆ. ಸೆರಗು ಸರಿ ಮಾಡ್ಕೊಂಡು ಅವಳು ಅನ್ಯ ಭಾಷೆ ಮಾಡ್ತಿದ್ದಾಳೆ ಅಂತಾರೆ, ಅದು ಅಭಿಷೇಕ ಅಲ್ಲ, ಅದು ದೆವ್ವದ ಅಭಿಷೇಕ. ಅಷ್ಟೆಲ್ಲ ಬಂದ್ಬಿಟ್ಟ ಮೇಲೆ ಅವಳು ಮೈ ಮೇಲೆ ಪ್ರಜ್ಞೆನೇ ಇರಬಾರ್ದು. ನಿಜ ಅಲ್ಲ? ನಿಜ ಅಲ್ಲ? ಇವತ್ತು ಒಂದೊಂದು ಸಭೆಯಲ್ಲಿ ಕಿರ್ಚಾಡ್ತಾರೆ, ನೆಲದ ಮೇಲೆ ಉರುಳಾಡೋದು, ಕೂಗಾಡೋದು. ಕೊನೆಗೆ ಇವತ್ತು ಸಖತ್ತಾಗಿ ಅಭಿಷೇಕ ಆಗೈತಲ್ಲ ಅಂತೇಳಿ ಅವರು ಮನಸ್ಸಾಕ್ಷಿಗೆ ಅವ್ರು ಪ್ರಶ್ನೆ ಮಾಡ್ಕೊಂಡ್ರೆ ನಾನು ಆಟ ಕಾಡಿಂದ ಅವ್ರಿಗೆ ಗೊತ್ತಿದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇದ್ದಕ್ಕಿದ್ದಾಗನೇ ಕುಣಿತಾರೆ. ಕುಣಿದು ಕುಪ್ಪಳಿಸ್ಬಿಟ್ಟು ಏನು ಮಾಡ್ತಾರೆ ಗೊತ್ತಾ? ನನಗೆ ಅನ್ಯ ಭಾಷೆ ಅಭಿಷೇಕ ಆಗೋಯ್ತು, ಅನ್ಯ ಭಾಷೆ ಅಭಿಷೇಕ ಆಗೋಯ್ತು ಅಂತಾರೆ. ನಿಜ ಹೇಳ್ತೇನೆ ಪ್ರಿಯರೇ, ಅನ್ಯ ಭಾಷೆ ಅಂತ ಹೇಳುವಂಥದ್ದು, ದೇವರ ಭಾಷೆ ಅಂತ ಹೇಳೋದು ಬಹಳ ಗೌರವ ಉಳ್ಳಂಥ ಒಂದು ಭಾಷೆಯಾಗಿದೆ. ಅರ್ಥ ಆಗ್ತಿದೆಯಾ? ಅನ್ಯ ಭಾಷೆ ಅಂತ ಹೇಳುವಂಥದ್ದು ಬಹಳ ಬಹಳ ಗೌರವ ಉಳ್ಳಂಥ ಭಾಷೆಯಾಗಿದೆ. ನಾವು ಹೇಳಪ್ಪ, ಪ್ರತಿಯೊಬ್ಬರಿಗೂ ಅವರವರ ಭಾಷೆ ಮೇಲೆ ಅಭಿಮಾನ ಇದೆಯೇ ಇಲ್ವಾ? ನಾವು ನಮ್ಮ ಕನ್ನಡ ಜನಗಳು ತಮಿಳ್ನಾಡಿಂದ ಬಂದು ನೀನೇನು ಹೇಳ್ತೀಯ ಹೇಳ್ತಾರ ಇಲ್ವಾ? ನಿಜ ತಾನೆ? ತಮಿಳ್ನಾಡಿಗೆ ಹೋಗಿ ನಾನು ತಮಿಳ ಕನ್ನಡದವನು ನೀನೇನು ಹೇಳ್ತೀಯ ಅಂತ ಹೇಳ್ತಾರ ಇಲ್ವ? ನಮ್ಮ ಭಾಷೆ ಮೇಲೆ ನಮಗೆ ಅಭಿಮಾನ ಇರ್ಬೇಕಂದ್ರೆ ದೇವರ ಭಾಷೆ ಮೇಲೆ ಎಷ್ಟು ಅಭಿಮಾನ ಇರ್ಬೇಕಪ್ಪ. ನಮ್ಮ ಭಾಷೆನ ನಾವು ಹುಚ್ಚು ಬಂದಾಗ ಮಾತಾಡ್ತೀವ? ಈಗ ಅಶ್ವಿನಿ ನನಗೆ ಇವತ್ತು ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡುತ್ತಾ ಕೇಳೋದು ಸೌಮ್ಯವಾದ ಭಾಷೆ. ಅಶ್ವಿನಿ ನನಗೆ ಊಟಕ್ಕೆ ರೆಡಿ ಮಾಡು. ಹೆಂಗಿರ್ತದೆ? ಚೆನ್ನಾಗಿರ್ತದೆ. ಇವತ್ತು ಏನಾಗಿದೆ ಗೊತ್ತಾ? ದೇವರಾತ್ಮನ ಭಾಷೆ ನಾವು ಹುಚ್ಚು ಬಂದಂಗೆ ಜಗಳಾಡ್ದಂಗೆಲ್ಲ ಮಾಡೋದು. ಒಳಗಡೆ ಏನೋ ದೆವ್ವಾಡ್ತಿದೆ ಅಂದ್ಕೊಂಡು ಎಲ್ಲ ಓಡಿ ಬರ್ಬೇಕು, ಆ ಥರದಲ್ಲಿ ಕೂಗಾಡ್ತಾರೆ, ಕಿಚ್ಚಾಡ್ತಾರೆ. ಇಲ್ಲ, ನಮ್ಮ ಭಾಷೆಗೆ ಅಷ್ಟೊಂದು ಗೌರವ ಇರಬೇಕಾದ್ರೆ ದೇವರ ಭಾಷೆಗೆ ಎಷ್ಟು ಗೌರವ ಇರಬೇಕು. ನಮ್ಮ ಕನ್ನಡನ ನಾವು ಅಲ್ಲಗಳಿಲಿಕ್ಕೆ ಬಿಡ್ತೀವ? ನಾವು ಯಾವುದೇ ಕಾರಣ ಬಿಡೋದಿಲ್ಲ. ನಮ್ಮ ಕನ್ನಡದ ಬಗ್ಗೆ ಯಾರು ಮಾತಾಡ್ಬಿಟ್ರೆ ನಾವು ಹೊಡೆದೇ ಬಿಡ್ತೀವಿ ನಾವು. ಯಾಕೆಂದರೆ ಕನ್ನಡದ ಮೇಲೆ ಅಭಿಮಾನಕ್ಕೆ. ಆಗ ನಿನ್ನ ಭಾಷೆಯ ಮೇಲೆ ನಿನಗೆ ಅಭಿಮಾನ ಇರಬೇಕಿದ್ರೆ ದೇವರ ಭಾಷೆಗೆ ಒಂದು ಗೌರವ ಇಲ್ವಾ? ಹುಚ್ಚು ಬಂದಂಗೆ ಕುಳಿತದ? ದೇವರ ಭಾಷೆ ನಿಮ್ಮ ಭಾಷೆಗಿಂತಲೂ ಉತ್ತಮವಾದಂಥ ಸೌಮ್ಯವಾದಂಥ ಮುದ್ದಾದ ಭಾಷೆ ಕಣ್ರಿ. ಇವತ್ತು ಅದನ್ನ ಸಭೆಗಳಲ್ಲಿ ಕಿರ್ಚಾಡಿ ಕೂಗಾಡಿ ಬೆಲೆ ಇಲ್ಲದಂಗೆ ಮಾಡ್ತಾರೆ. ಇನ್ನು ಕೆಲವೊಂದು ಚರ್ಚೆಗಳಿದೆ ಪ್ರಿಯರೇ, ತಿಂಗಳಿಗೊಂದ್ಸಲ ಅನ್ಯ ಭಾಷೆ ಅಭಿಷೇಕಕ್ಕೋಸ್ಕರ ಕರ್ಕೊಂಬರೋದು. ಕರ್ಕೊಂಡೋಗೋದ ನಮ್ಮವರೊಬ್ರು ಇದ್ದಾರೆ, ನಮ್ಮ ಸಭೆಯಿಂದ ಕತ್ಕೊಂಡೋಗಿರೋ ಆತ್ಮನ ಕತ್ಕೊಂಡೋಗಿರೋ ಇದ್ದಾರೆ, ನಂಜನಗೂಡಲ್ಲಿ ಮಾಡ್ತಾರೆ. ಈಗ ನಂಜನಗೂಡು ಅದು ಕ್ಲೋಸ್ ಆಗೈತಂತೆ. ಅದು ಕ್ಲೋಸ್ ಆಯ್ತಮ್ಮ, ಆಯ್ತಾ? ನಂಜನಗೂಡು ಕ್ಲೋಸ್ ಆಗೋಯ್ತು. ನಮ್ಮಿಂದ ಇಲ್ಲಿಂದ ಆತ್ಮಗಳ ಕರ್ಕೊಂಡೋಗಿರೋಲ್ಲ ನಮ್ಮ ಹತ್ರ ಈಗ ವಾಪಸ್ ಬಂದಿದ್ದಾರೆ. ನೋಡಿ, ಇವರೆಲ್ಲ ಬಂದಿದ್ದಾರೆ. ಅಲ್ಲಲ್ಲಿಯ ಇವರೆಲ್ಲ ಬಂದಿರೋರು. ಅಲ್ಲಿ ಹೆಂಗೆ ಗೊತ್ತಾ? ತಿಂಗಳಿಗೊಂದ್ಸಲ ಅನ್ಯ ಭಾಷೆ ಅಭಿಷೇಕ ಪ್ರಾರ್ಥನೆ ಅಂತೇಳಿ ಅಲ್ಲಿ ಕುಣಿಯೋದೇ ಎಂಡ ಕುಡಿದಿರೋ ಕೋತಿಗಳ ಥರ. ಯಾವ ಥರ ಇದ್ದಾರೆ? ಎಂಡ ಕುಡಿದಿರೋ ಕೋತಿಗಳ ಥರ ಏನು ಮಾಡ್ತಾರೆ ಗೊತ್ತಾ? ಕಿರ್ಚಿದ್ದು ಕೂಗಾಡಿದೆ. ಅಯ್ಯೋ, ವಿಚಿತ್ರವಾದಂಥ ರೀತಿ ಅಮ್ಮ. ಏನು ಹೇಳ್ದಪ್ಪ? ಅವ್ರ ಮನೆ ಹತ್ರ ಜನಗಳು ನೋಡೋಕ್ಕೆ ಬಂದ್ಬಿಟ್ಟಿದ್ರು ಅಂತೇಳಿ. ನೋಡಿ ಬುದ್ಧಿ ಬರದಿದ್ರೆ ಪುನಃ ಇಟ್ಬಿಡ್ತದಮ್ಮ. ನಮ್ಮ ಸಭೆಯಿಂದ ಆತ್ಮಗಳನ್ನ ಕತ್ಕೊಂಡು ಹೋಗಿ ಅವ್ನು ದೊಡ್ಡ ಮನಸ್ಸಾಗಿದ್ದಾನೆ, ಪರವಾಗಿಲ್ಲ ಬಿಡಿ, ಅವ್ರು ದೊಡ್ಡವರಾಗಿಯೇ ಇರಲಿ. ನಾನು ಹೋಗಿ ಜಗಳ ಆಡೋದಿಲ್ಲ, ಗಲಾಟೆ ಮಾಡೋದಿಲ್ಲ. ನಮಗೆ ಅಂತ ಉಳಿದಂಥ ಆತ್ಮಗಳು ಇದ್ದೇ ಇರ್ತವೆ. ನಮ್ಮ ಆಲಯ ತುಂಬ್ತಾನೇ ಇದೆ, ಸಾಕು. ಅಲ್ಲಲ್ಲಿಯ ಕೊಟ್ಟಂಥ ಆತ್ಮಕ್ಕೆ ತೃಪ್ತಿ ಪಡೋಣ. ಆಮೇಲೆ ಅಲ್ಲಲ್ಲಿಯ ಅನ್ಯ ಭಾಷೆ ಅಭಿಷೇಕ ತಳ್ಕೊಂಡು ಆ ನಂಜನಗೂಡಲ್ಲಿ ಕುಣಿತಾರೆ. ಹುಚ್ಚು ಬಂದಾಗ ಕುಣಿತಾರೆ. ಹೋಗಿರೋ 4-5 ಜನ ಇಲ್ಲೇ ಇದ್ದಾರೆ. ಹೋಗಿ ಆದ್ಮೇಲೆ ಅಲ್ಲಿ ಅಭಿಷೇಕ ಆಗಿಲ್ಲ, ಅವರೇ ಶೇಖ್ ಆದರು. ಅಲ್ಲಲ್ಲಿಯ ಅಭಿಷೇಕ ಆಗಿಲ್ಲ, ಶೇಖ್ ಅಬ್ದುಲ್ ಆಗ್ಬಿಟ್ಟು ಬಂದರು. ಅಲ್ಲಲ್ಲಿಯ ಅಭಿಷೇಕಕ್ಕೋಸ್ಕರನೇ ಅಲ್ಲಿಗೆ ಹೋಗಿ ಪ್ರಾರ್ಥನೆ ಮಾಡ್ಕೊಂಡ್ಬರ್ತಾರೆ ಪ್ರಿಯರೇ. ನಾನು ನಿಜ ಹೇಳ, ಇದು ದೆವ್ವದಿಂದ ಬರೋಂಥ ಅಭಿಷೇಕ. ಚಪ್ಪಾಳೆ ಹೊಡ್ಕೊಂಡು ಈಗ ನಿನ್ನ ಭಾಷೆ ನೀನು ಮಾತಾಡ್ಬೇಕಿದೆ. ಶ್ವೇತನ ಹತ್ರ ನೀನು ಮಾತಾಡ್ತೀಯ. ಮಧ್ಯಾಹ್ನ ನಮ್ಮ ಮನೆಗೆ ಊಟಕ್ಕೆ ಬರೇ, ನಾನು ಮಟನ್ ಮಾಡಿದ್ದೀನಿ ಅಂತೇಳಿ ನೀನು ಯಾವ ಥರ ಹೇಳ್ತೀಯ? ಜೋರಾಗಿ ಹೇಳು. ಶ್ವೇತನ ಕರಿತೀಯ?
ಅಡುಗೆ ಮಾಡಿದ್ದೀನಿ ಅಂತ ಹೇಳ್ತೀಯಲ್ಲ ನೀನು. ಅದು ಬಿಟ್ರು ಸೇತನಿಗೆ ಮತ್ತೆ ನಾವು ಊಟಕ್ಕೆ ಬಾರಿ ನಾನು ಅಡುಗೆ ಮಾಡಿರ್ತಿದ್ದೀನಿ ಬಾರಿ ಹಿಂಗೆ ಕರಿತೀಯಾ? ಈಗ ದೇವ್ರ ಜೊತೆ ನೀವು ಕುಣ್ಕೊಂಡು ಆಡೋದಂಗೆ ಹಿಂಗೇನ ಕರಿತೀಯಾ? ಹಾಗೆ ನಿನ್ನ ಭಾಷೆನ ನೀವು ಮರ್ಯಾದೆಗೆ ಆಡ್ತಾ ಇದೆಯಾ? ನಿಜ ಅಲ್ವಾ? ನೀನು ಹಂಗೆ ಕರಿತಾಳಪ್ಪ ಸೇತ? ಕರಿತಾಳ? ಮಧ್ಯಾಹ್ನ ಊಟಕ್ಕೆ ಬಾರಿ ನೀವು ಹಿಂಗೆ ಕರಿತಾರ? ಇಲ್ಲಿ ಏನಿದೆ ಗೊತ್ತಾ, ದೇವ್ರ ಭಾಷೆನ ಚೆನ್ನಾಗಿ ಮಾತಾಡಿ, ಸೌಮ್ಯವಾಗಿ ಮಾತಾಡಿ, ಮುದ್ದಾಗಿ ಮಾತಾಡಿ. ಅದು ಬಿಟ್ಬಿಟ್ಟು ಹುಚ್ಚು ಬಂದಕ್ಕೆ ಕುಣ್ಕೊಂಡು ಯಾವ ಭಾಷೆನೂ ಮಾತಾಡೋದಿಲ್ಲ. ಮನುಷ್ಯರ ಭಾಷೆ ಯಾವುದು? ಹುಚ್ಚು ಬಂದಾಗ ಚಪ್ಪಲಿ ಹೊಡ್ಕೊಂಡು ಮಾತಾಡೋದಿಲ್ಲ. ಆಗ ದೇವ್ರ ಭಾಷೆ ಹೆಂಗೆ ಮಾಡ್ತಾರ? ಅದು ಸೌಮ್ಯವಾಗಿರ್ಬೇಕು. ಪವಿತ್ರ ಆತ್ಮನ ಭಾಷೆ, ಪವಿತ್ರವಾದಂಥ ಭಾಷೆ. ಅಲ್ಲಲಿಯಾ? ಹಾಗಾದ್ರೆ ಪ್ರಿಯರೇ, 3 ಥರದ ಭಾಷೆಗಳಿದೆ. ಒಂದು ದೇವರಿಂದನೇ ಬರುವಂಥದ್ದು, ಗೊತ್ತಿಲ್ಲದಂಗೆ ನಿಮ್ಮ ಹೃದಯದೊಳಗಡೆ ಬಂದ್ಬಿಡ್ತದೆ. ಆರಾಧನೆ ಮಾಡ್ತಾ ಇದ್ದಾಗೇನೆ ಬಂದ್ಬಿಡ್ತದೆ. ಬರುವಾಗಲೇ ನಮ್ಗೆ ಗೊತ್ತಾಗ್ಬಿಡ್ತಿದ್ದೆ ದೆವ್ವದಿಂದ ಬಂತ ದೇವರಿಂದ ಬಂತ ಅಂತ ಹೇಳಿ. ಯಾಕಂದ್ರೆ ಬರೋರ ಪುನಃ ಶುರು ಮಾಡ್ಕೊಂಡ್ಬಿಟ್ರು ನನಗೆ ಗೊತ್ತಾಗ್ತದೆ. ಅಲ್ಲ, ನನಗೆ ಗೊತ್ತಾಗ್ಬಿಡ್ತದೆ ದೆವ್ವದಿಂದ ಬಂತ ದೇವರಿಂದ ಬಂತ ಅಂತ ಹೇಳಿ. ಗೌರವ ತಗೊಂಡು ಒಬ್ಬಳ ಅಮ್ಮ ನಾವು ಆರಾಧನೆ ಮಾಡ್ತಾ ಇದ್ದಾಗ ಇದ್ದಕ್ಕಿದ್ದಾಗನೇ ಬಂದ್ಬಿಡ್ತು ಅವಳಿಗೆ. ಇದ್ದಕ್ಕಿದ್ದಾನೆ ಬಂದ್ಬಿಡ್ತು. ನಾವೆಲ್ಲ ಏನು ಮಾಡೋದು, ಅವಳಿಗೆ ಸಪೋರ್ಟಿಗೆ ಆರಾಧನೆ ಮಾಡ್ಕೊಂಡೇ ಬಂತು. ಕೊನೆಗೆ ಅವಳಿಗೆ ಗೊತ್ತಾಯ್ತು ನನಗೆ ದೇವರಾತ್ಮನ ಅಭಿಷೇಕ ಆಯ್ತು. ಅದಾಗ್ತಾ ಇದೆಯಾ? ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಇವತ್ತು ಅಭಿಷೇಕದ ಬಗ್ಗೆನೇ ಆರಾಧನೆ ಮಾಡಿರೋದು. ಆಮೇಲೆ ಹಂಗೆ ಹೇಳ್ಕೊಂಡು ಸುಮಾರು ಜನ ಏನು ಮಾಡ್ತಾರೆ ಗೊತ್ತಾ, ಈಗ ಈ ಥರ ಹುಚ್ಚು ಬಂದಾಗೆ ಕುಣಿಯೋದಕ್ಕೋಸ್ಕರ ಅನ್ಯ ಭಾಷೆನೇ ಬೇಡ ಅಂತ ತಿರಸ್ಕಾರ ಮಾಡಿಬಿಟ್ಟಿದ್ದಾರೆ. ಏನು? ಅನ್ಯ ಭಾಷೆನೇ ಬೇಡ ಅಂತೇಳಿ. ನಾನು ನಿಮಗೆ ಹೇಳ್ತೀನಿ, ದೇವರ ವಾಕ್ಯದಲ್ಲಿ ಬರ್ತಿದೆ ಅನ್ಯ ಭಾಷೆ ಬೇಡ ಅಂತ ಹೇಳ್ಬಾರ್ದು. ಅಲ್ಲಲಿಯಾ? ಅನ್ಯ ಭಾಷೆನ ಹೇಳ್ಬಾರ್ದು. ಅದಕ್ಕೆ ವಾಕ್ಯ ತಗೊಳ್ಳಿ, 1 ಕೊರಿಂಥ 14:39. 14:39. ಇವತ್ತು ಆದಷ್ಟು ಕೊಡ್ತೀನಿ, ಇನ್ನು ನೆಕ್ಸ್ಟ್ ಬರೋರ ಕೊಡ್ತೀನಿ. ಆಯ್ತಾ? ಹಾಂ. ಆದ ಕಾರಣ ನನ್ನ ಸಹೋದರರೇ, ಪ್ರವಾದಿಸುವುದಕ್ಕೆ ಆಸಕ್ತಿಯಿಂದ ಅಪೇಕ್ಷಿಸಿರಿ ಮತ್ತು ವಾಣಿಯನ್ನಾಡುವುದಕ್ಕೆ ಬೇಡ ಅನ್ನಬಾರದು. ಆದರೆ ಎಲ್ಲವೂ ಮರ್ಯಾದೆಯಿಂದಲೂ ಕ್ರಮದಿಂದಲೂ ನಡೆಯಲಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಿರ್ತಾರೆ. ಆದ ಕಾರಣ ಸಹೋದರರೇ, ಪ್ರವಾದಿಸುವುದಕ್ಕೆ ಆಸಕ್ತಿಯಿಂದ ಅಪೇಕ್ಷಿಸಿರಿ. ಪ್ರವಾದನೆಗಳನ್ನ ಕೊಡಿ, ಇನ್ನೊಬ್ರಿಗೆ ಒಳ್ಳೇದನ್ನ ನುಡಿರಿ. ಆದರೆ ಕೆಳಗಡೆ ಬರ್ತದೆ ವಾಣಿಯನ್ನಾಡೋದಕ್ಕೆ ಬೇಡ ಅಂತ ಹೇಳ್ಬಾರ್ದು. ಅಂದರೆ ವಾಣಿ ಅಂತಂದರೆ ಅನ್ಯ ಭಾಷೆ. ಅನ್ಯ ಭಾಷೆನ ಹೇಳಲಿಕ್ಕೆ ಬೇಡ ಅಂತ ನಾವು ಹೇಳಬಾರ್ದಂತೆ. ಆದರೆ ಅದು ಕೆಳಗಡೆ ಏನು ಬರ್ತದೆ? ಮರ್ಯಾದೆಯಿಂದಲೂ ಸರಗಿ ಬಿಚ್ಕೊಂಡು ಚೂಡಿದಾರ ಎತ್ಕೊಂಡು ಹೆಂಗೋ ಕುಣ್ಕೊಂಡು ಮುಖನ ಹಿಂಗೆ ಮಾಡ್ಕೊಂಡು ಹೇಳ್ಬೇಕು ಅಂತ ಬರ್ದಿಲ್ಲ. ಚಪ್ಪಾಳೆ ಹೊಡೆಯೋದು, ಜೋರಾಗಿ ಕುಣಿಯೋದು. ಹಲೋ, ಅಭಿಷೇಕ ನನ್ನ ಮೇಲೆ, ಪರಿಶುದ್ಧಾತ್ಮನು ನಮ್ಮೊಳಗೆ. ಅಭಿಷೇಕ ನನ್ನ ಮೇಲೆ, ಪರಿಶುದ್ಧಾತ್ಮನು ನನ್ನೊಳಗೆ. ಅಭಿಷೇಕ ನನ್ನ ಮೇಲೆ, ಪರಿಶುದ್ಧಾತ್ಮನು ನನ್ನೊಳಗೆ. ಆಮೆನ್. ನೀವು ಆರಾಧನೆ ಮಾಡುವಾಗಲೂ ಕೂಡ ಅಭಿಷೇಕ ಆಗ್ತದೆ ಪ್ರಿಯರೇ. ವಾಕ್ಯ ಕೇಳುವಾಗಲೂ ಅಭಿಷೇಕ ಆಗ್ತದೆ ಪ್ರಿಯರೇ. ಬರೀ ಅನ್ಯ ಭಾಷೆ ಮಾಡಿದಾಗ ಮಾತ್ರ ಅಭಿಷೇಕ ಆಗೋದಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಅನ್ಯ ಭಾಷೆ ಮಾಡಿದ್ರೆ ಮಾತ್ರ ಅಭಿಷೇಕ ಬರ್ತದೆ ಅಂತ ಹೇಳೋದು ಸುಳ್ಳು. ಆರಾಧನೆ ಮಾಡುವಾಗಲೂ ಅಭಿಷೇಕ ಬರ್ತದೆ, ಪ್ರಾರ್ಥನೆ ಮಾಡುವಾಗಲೂ ಅಭಿಷೇಕ ಬರ್ತದೆ, ವಾಕ್ಯ ಓದುವಾಗಲೂ ಅಭಿಷೇಕ ಬರ್ತದೆ. ನೀನು ಅಭಿಷೇಕಿಸಲ್ಪಟ್ಟ ವ್ಯಕ್ತಿ, ಈಗಲೂ ನೀನು ಅಭಿಷೇಕಿಸಲ್ಪಟ್ಟಿದ್ಯಾ. ನೀನು ಇಲ್ಲಿಂದ ಮನೆಗೆ ಹೋದ್ರು ಅಭಿಷೇಕದಲ್ಲೇ ಇರ್ತೀಯ. ಅನ್ಯ ಭಾಷೆ ಇದ್ದಾರೆ ಏನು ಸೈಕಲ್ಗೆ ಏರ್ ಹೊಡೆಯೋದು ಹಿಂಗೆ ಲೆಕ್ಕ ಮಾಡ್ಕೊಂಡ್ರ? ಹಲ್ಲೆಲೂಯಾ. ಗಾಳಿ ಹೋದಾಗ ತುಂಬಿಸೋದು ಇಲ್ಲ. ನಿಮ್ಮ ಪ್ರಾರ್ಥನೆಯಿಂದ ಪ್ರತಿಫಲ ಪ್ರಿಯ. ದೇವರು ವಾಕ್ಯದಲ್ಲಿ ಬರ್ತದೆ. ನೋಡಿ, ಆ ಚರ್ಚಿಗೆ ಹೋಗಿರೋರಿಗೆ ಮಾತ್ರ ನಗೆ ಬರ್ತಾ ಇರೋದು. ಯಾಕಂದರೆ ಆ ಥರ ಕಿರ್ಚಾಡಿ ಕೂಗಾಡಿ ಸಭೆಗಳನ್ನು ವಿಚಿತ್ರ ಮಾಡ್ತಿದ್ದಾರೆ. ಹಲ್ಲೆಲೂಯಾ. ಅನ್ಯ ಭಾಷೆ ಬೇಕು. ಇಲ್ಲಿ ಸ್ವಾಮಿ ಹೇಳ್ತಾರೆ, ವಾಣಿಯನ್ನು ಆಡೋದಕ್ಕೆ ಬೇಡವೆನ್ನಬಾರದು, ಆದರೆ ಮರ್ಯಾದೆಯಿಂದಲೂ ನಡೀರಿ. ಸಭೆ ಒಳಗಡೆ ಮರ್ಯಾದೆಯಿಂದ ನಡೀರಿ, ಕ್ರಮದಿಂದಲೂ ನಡೆಯಿರಿ. ಅಲ್ಲ ಕಣಮ್ಮ, ಆ ಜಾಗದಲ್ಲಿ ಮಾತ್ರ ಹಂಗಾಡ್ತಾರಲ್ಲ, ಮನೆ ಒಳಗಡೆ ಹಂಗೆ ಬರಲಿ, ಅಡಿಗೆ ಮನೆ ಸೌಟ್ ಹಿಡ್ಕೊಂಡು ಹಂಗೆ ಬಂದ್ಬಿಡ್ಲಿ ಹಿಂಗೆ. ಅಲ್ಲೇ ಅಭಿಷೇಕ ಅಲ್ಲೇ ಬರೋದಾ? ನಂಜನಗೂಡಲ್ಲೇ ಬರೋದಾ? ಅಲ್ಲೇ ನಾನು ಆ ಪಾಸ್ಟ್ರ್ ಹೆಸರನ್ನೇ ಹೇಳ್ತೀನಿ ಪ್ರಿಯರೇ, IPC ಮಂಜಪ್ಪ ಅಂತೇಳಿ.
ಆ ಪಾಸ್ಟರ್ ಎಲ್ಲೆಲ್ಲ ಹೋಗ್ತಾರೆ ಅಲ್ಲಿರೋ ಆತ್ಮಗಳೆಲ್ಲ ಕದ್ದು 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 4-5 ಸಲ ಆಕ್ಸಿಡೆಂಟ್ ಆಗಿದೆ. ಆದರೂ ಬುದ್ಧಿ ಬರ್ತಾ ಇಲ್ಲ. ಕೇಳಿದ್ರೆ ರಾಜಕೀಯ ಮಾಡ್ಬಿಟ್ಟು ಗಲಾಟೆ ಮಾಡ್ತಾರೆ. ಕೇಳಕ್ ಹೋದ್ರೆ ರಾಜಕೀಯ ಏನೋ ಏನೋ ಮತ್ತೆ ಎಲ್ಲ ಬಿಟ್ಟು ನೋಡಿದ್ದಾರೆ. ಆಗ್ತಾರೆ ಹಂಗೇನೆ. ಅಲ್ಲಲ್ಲ ಅಭಿಷೇಕ ಬೇಕಾ? ವಾಲೆ ಬಿಚ್ಬಿಡು, ಜುಮ್ಕಿ ಬಿಚ್ಬಿಡು. ಹಲೋ ಕೇಳಿ ಕೇಳಿ, ಮೂಗರ ಹೇಳ್ತಾರೆ ನಿಜ. ವಾಲೆ ಬಿಚ್ಬಿಡು. ಹಾಗಾಗಿ ಹೇಗೆ ಬರ್ತದೆ ಪ್ರಿಯರೇ? ಸದ್ಯ ಏನು ಗೊತ್ತಾ, ನಮ್ಮ ಸಭೆಯಿಂದ ಹೋಗಿರೋ ಆತ್ಮಗಳು ಒಂದೊಂದಾಗಿನೇ ಬರ್ತಾ ಇದೆ. ಅದೇ ಸಂತೋಷ. ಹಾಗಲ್ಲ ಇನ್ನೊಂದು 2 ಆತ್ಮ ಬರಲೇಬೇಕು, ಪ್ರಾರ್ಥನೆ ಮಾಡ್ತೀನಿ. ಆ ಅಮ್ಮ ವಾಲನ್ನು ಆಗ್ತಾ ಇಲ್ಲಂತೆ, ಜುಮ್ಕಿರು ಆಗ್ತಾ ಇಲ್ಲಂತೆ, ಬಟ್ಟೆ ಮಾತ್ರ ಆಗ್ತಾ ಇದ್ದಾಳಂತೆ. ಆ ಅಪ್ಪನೂ ಅಷ್ಟೇ ಅಂತೆ. ಅಲ್ಲಲ್ಲಿಯ 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 ಇಬ್ಬರು ವ್ಯಕ್ತಿಗಳಿಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ. ಅವ್ರು ಅನಾವಶ್ಯಕವಾಗಿ ತಪ್ಪೋಗ್ಬಿಟ್ಟು ಆ ಮೇಲ್ಚಾವಣಿ ಇದೆ ನೋಡಿ ತಾರಿಸಿ, ಅದಕ್ಕೆ ಮುಟ್ಟಷ್ಟು ಮಟ್ಟಿಗೆ ಆಡ್ತಾರಂತೆ. ಅವ್ರು ಇರೋದೇ ಕುಳ್ಳಿಕೆ, ಆದರೆ ಅವ್ರು ಜಂಪ್ ಮಾಡಾಗ ಮೇಲ್ಗಡೆ ಸಾಕ್ತಾರಂತೆ, ಅಷ್ಟರ ಮಟ್ಟಿಗೆ ಆಡ್ತಾ ಇದ್ದಾರಂತೆ. ಪ್ರಾರ್ಥನೆ ಮಾಡ್ತಿದ್ವಿ ಅವರು ಬರಬೇಕು ಅಂತೇಳಿ. ಅಲ್ಲಲ್ಲಿಯ ಅಭಿಷೇಕ ಅಭಿಷೇಕ ಶೇಕ್ 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 ಏನು ಶೇಕಪ್ಪ. ಅಲ್ಲಲ್ಲಿಯ ಪ್ರೈಸ್ ದಿ ಲಾರ್ಡ್. ಇದೇ ನಾವು ಬೇಡ ಅಂತ ಹೇಳ್ಬಾರ್ದು, ಆದರೆ ಮಾಡೋದನ್ನ ಮರ್ಯಾದೆಯಿಂದಲೂ ಕ್ರಮದಿಂದಲೂ ನಡೆಯಲಿದೆ ದೇವರ ವಾಕ್ಯ ಇದೆ. ನಾವು 1 ಕೊರಿಂಥ 14:39 ಮತ್ತು 40 ವಾಕ್ಯದಲ್ಲಿ ಬರೆದಿರೋದೇನು? ಆದ ಕಾರಣ ನನ್ನ ಸಹೋದರರೇ, ಪ್ರವಾಸಿಗೆ ಆಸಕ್ತಿ ಅಭ್ಯಸಿಸಿರಿ, ವಾಣಿಯನ್ನು ಬೇಡವೆನ್ನಬಾರದು, ಅದು ಮರ್ಯಾದೆಯಿಂದಲೂ ಕ್ರಮದಿಂದಲೂ ಇರಲಿ. ಕೆಲವೊಂದು ಸಭೆಯವರು ಅನ್ಯ ಭಾಷೆ ಬಗ್ಗೆ ಬೇಡ ದೂರ ಮಾತಾಡ್ತಾರೆ. ಅದು ಕೂಡ ನ್ಯಾಯ ತೀರ್ಪೆ. ಅನ್ಯ ಭಾಷೆ ಬಗ್ಗೆ ಬೇಡ ದೂರ ಮಾತಾಡಬಾರ್ದು, ಅದು ಪವಿತ್ರಾತ್ಮನಿಂದ ಬಂದ ಭಾಷೆ. ಆದರೆ ಸೈತಾನಾದರೆ ಉಲ್ಟಾ ಪಲ್ಟಾ ಮಾಡ್ತೇನೆ. ನಾನು ಆಗಲೇ ನಿಮ್ಗೇನು ಹೇಳಿದೆ, ಯೇಸು ಸ್ವಾಮಿನೇ ವಾಕ್ಯದಲ್ಲಿ ಬಿಡಲಿಲ್ಲ. ಅವನು 3 ಸಲ ಸೋತ್ಸಕ್ಕೆ ಬಂದ. ಆಗ ನಮ್ಮನ್ನ ನಿಮ್ಮನ್ನು ಬಿಡ್ತಾನ? ಇದೇ ವಾಕ್ಯ ಹಿಡ್ಕೊಂಡು ಅವನೇನು ಮಾಡ್ತಾನೆ ಗೊತ್ತಾ? ಉಲ್ಟಾ ಪಲ್ಟಾ ಮಾಡ್ತಿದ್ದಾನೆ ಅಷ್ಟೇ. ಅನ್ಯ ಭಾಷೆ ನಿಜವಾಗಿ ಮಾತಾಡೋಂಥ ಉತ್ತಮವಾದ ಸಭೆ ಇದೆ. ಕೇಳಿಸ್ತಾ ಇದೆಯಾ? ಕಲೀಲಿಕ್ಕೋಸ್ಕರ ಅನ್ಯ ಭಾಷೆ ಮಾಡೋಂಥ ಸಭೆ ಇದೆ, ಅದು ಕೂಡ ತಪ್ಪಲ್ಲ. ಆದರೆ ಹುಚ್ಚು ಬಂದಂಗೆ ಕುಡ್ಕೊಂಡು ಮಾಡ್ಕೊಂಡು, ನಾನು ಆಗಲೇ ಹೇಳ್ದಲ್ಲ, ಶ್ವೇತಾ ನಿನ್ನ ಮನೆ ಊಟಕ್ಕೆ ಬಂದರೆ ಚಪ್ಪಾಳೆ ಹೊಡ್ಕೊಂಡು ಕುಡ್ಕೊಂಡು ಮಾತಾಡ್ತೀಯಾ? ಇಲ್ಲ ತಾನೆ? ಹಂಗೇನೆ ಪ್ರಿಯರೇ, ಯೇಸು ಸ್ವಾಮಿಯ ಮಾತಾಡಬೇಕಿದ್ರೆ ನಾವು ಗೌರವದಿಂದ ಮರ್ಯಾದೆಯಿಂದಲೂ ಮಾತಾಡಬೇಕಂತ ಸ್ವಾಮಿ ಹೇಳ್ತಾರೆ. ಹಲ್ಲೆಲೂಯಾ ಹಲ್ಲೆಲೂಯಾ ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ಇನ್ನೊಂದು ವಾಕ್ಯ ಇದೆ ಪ್ರಿಯ, ಅದು ಎಲ್ಲಿದೆ ಅಂತ ಗೊತ್ತಿಲ್ಲ. ನಿಲ್ಲು, ದೇವರ ಗಲಿಬಿಲಿಗೆ ಕಾರಣನಲ್ಲ ಅಂತ ಅಲ್ಲೇ ಬರೆದಿದೆ ನೋಡಿ, ಹುಡುಕಿ ನೋಡೋಣ. ದೇವರು ಗಲಿಬಿಲಿಗೆ ಕಾರಣನಲ್ಲ ಅಂತ ಬರೆದಿದೆ. ಹಲ್ಲೆಲೂಯಾ. ವಾಕ್ಯ ನೋಡಿ, ವಾಕ್ಯ ನೋಡಿ. ಈಗ 1 ಕೊರಿಂಥ 14:33 ವಾಕ್ಯ ತೆಗೀರಿ. 33ನೇ ವಾಕ್ಯ ಏನು ಬರ್ತದೆ? ಓದಿ ಇದನ್ನ. 33ನೇ ವಾಕ್ಯ. ದೇವರು ಸಮಾಧಾನಕ್ಕೆ ಕಾರಣನೇ ಹೊರತು ಗಲಿಬಿಲಿಗೆ ಕಾರಣನಲ್ಲ. ದೇವರು ಸಮಾಧಾನಕ್ಕೆ ಕಾರಣನೇ ಹೊರತು ಗಲಿಬಿಲಿಗೆ ಕಾರಣನಲ್ಲ. ಆಗ್ಲೇ ಏನು ಬರ್ತಿತ್ತು? ಮರ್ಯಾದೆಯಿಂದಲೂ ಕ್ರಮದಿಂದ ನಡೆಯಿರಿ. ಈಗ ಏನು ಬರ್ತಿದೆ? ಸಮಾಧಾನಕ್ಕೆ ಕಾರಣ ಹೊರತು ಗಲಿಬಿಲಿ ಕಾರಣ ಅಲ್ಲ. ನೀವು ಮಾಡೋ ಅನ್ಯ ಭಾಷೆಗೆ ಪಕ್ಕದ ಮನೆಯೆಲ್ಲ ಓಡಿ ಬಂದ್ಬಿಟ್ರಂತೆ. ಇವ್ರು ಹೇಳ್ತಿದ್ದಾರೆ, ಅವರೆಲ್ಲ ಓಡ್ ಬಂದ್ಬಿಡ್ತಾರೆ, ಅವ್ರಿಗೆಲ್ಲ ಗಲಿಬಿಲಿ ಆಯಿತು ಅಂತ ಅರ್ಥ. ಏನಾಗೋಯ್ತು? ಯಾರೋ ಸತ್ತೋದ್ರು, ಯಾರೋ ಸತ್ತೋಗಿರ್ಬೋದು, ಅದಕ್ಕೇನೆ ಅವ್ರ ಮನೇಲಿ ಅಂಥ ಸ್ವರ ಬರ್ತಾ ಇದೆ. ಎಲ್ಲ ಓಡ್ ಬಂದ್ಬಿಡ್ತಿರ್ತಾರೆ. ಅದ್ರ ಅರ್ಥ ಏನು ಗೊತ್ತಾ? ಯಾರೋ ಸತ್ತೋಗಿರ್ಬೋದು, ಅದಕ್ಕೆ ಈ ಥರ ಕಿರಿಸ್ತಾ ಇದ್ದಾರೆ, ಓಡ್ ಬರ್ತಾರೆ. ನೋಡಿ ಪ್ರಿಯರೇ, ಗಲಿಬಿಲಿ ದೇವರು ಮಾಡೋದಿಲ್ಲ. ದೇವರ ಆತ್ಮ ಬಂದಾಗ ಸಮಾಧಾನ ಬರಬೇಕೆ ಹೊರತು ಗಲಿಬಿಲಿ ಬರೋದಿಲ್ಲ. ಹಾಗಾದ್ರೆ ಪ್ರಿಯರೇ, ಈ ಅನ್ಯ ಭಾಷೆಯ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿರಿ. ಹುಚ್ಚು ಬಂದಂಗೆ ಮಾತಾಡೋದಾಗಲಿ, ಇಷ್ಟ ಬಂದಂಗೆ ಮಾತಾಡೋದಾಗಲಿ ಇಲ್ಲ. ಆದರೆ ಅನ್ಯ ಭಾಷೆ ಕಲಿಯೋದು ತಪ್ಪಲ್ಲ. ಒತ್ತಿ ಹೇಳ್ತೇನೆ, ಕಲಿಯೋದು ತಪ್ಪಲ್ಲ. ನಂಬಿಕೆಯಿಂದ ಕಲಿಯೋಕ್ಕೆ ಟ್ರೈ ಮಾಡಿ. ಆದರೆ ನಾವು ತೊದಲು ನುಡಿತ ಮಕ್ಕಳು ಚೆನ್ನಾಗಿ ಮಾತಾಡೋಕೆ ಹೆಂಗೆ ಕಲಿತಾರೋ ಹಾಗೆ ನಾವು ತೊದಲು ನುಡಿಯ ಭಾಷೆಯಿಂದ ಅನ್ಯ ಭಾಷೆನ ಕಲಿಬೋದು. ಹಲ್ಲೆಲೂಯಾ ಹಲ್ಲೆಲೂಯಾ ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ದೇವರ ಸಮಾಧಾನಕ್ಕೆ ಕಾರಣನೇ ಹೊರತು ಗಲಿಬಿಲಿ ಕಾರಣ ಆಯಿತು. ಈಗ ಅನ್ಯ ಭಾಷೆ ಬಗ್ಗೆ ವಿವರಣೆ ಬಗ್ಗೆ ನಾವು ಹೋಗೋಣ. ಅನ್ಯ ಭಾಷೆ ಬಗ್ಗೆ ಯೇಸು ಸ್ವಾಮಿ ಏನು ಹೇಳಿದ್ದಾರೆ ಅಂತ ನೋಡಿ. ಮಾರ್ಕ 16:17 ವಾಕ್ಯ ಓದಿ. ಮಾರ್ಕ 16:17 ಓದಿ. ಇದಲ್ಲದೆ ನಂಬುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವು. ಯಾರಿಂದ? ನಂಬುವವರಿಂದ. ಆಗಲೇ ಹೇಳಿದ ಮಾತು. ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸುವರು,
ನುಡಿಸುವವರು ನನ್ನ ಹೆಸರನ್ನು ಹೇಳಿ ದೇವರನ್ನು ನುಡಿಸುವವರು ನನ್ನ ಹೆಸರನ್ನು ಹೇಳಿ ದೇವರನ್ನು ನುಡಿಸುವವರು ಯೇಸು ಸ್ವಾಮಿಯ ನಾಮದಲ್ಲಿ ನಾವು ಪ್ರಾರ್ಥನೆ ಮಾಡಿದಾಗ ದೆವ್ವಗಳು ಓಡೋಗ್ತದೆ ಇಲ್ವಾ? ನೆಕ್ಸ್ಟ್, ಹೊಸ ಭಾಷೆಗಳಿಂದ ಮಾತಾಡುವವರು ಹೊಸ ಭಾಷೆಗಳಿಂದ ಮಾತಾಡುವರು. ಆಮೆನ್. ಹಲೋ, ಹೊಸ ಭಾಷೆ ಯಾವುದು? ಅನ್ಯ ಭಾಷೆ ಹೊಸ ಭಾಷೆ ಯಾವುದು? ಅನ್ಯ ಭಾಷೆ. ಆಗ ನಮಗೆ ಗೊತ್ತಿಲ್ಲದಂತ ರೀತಿಯಲ್ಲಿ ಹೊಸ ಭಾಷೆ ಒಂದಿದೆ. ಇದ್ರ ಬಗ್ಗೆ ನಾ ಬರೋರು ಹೇಳ್ತೀನಿ. ಈ ವಾರಕ್ಕೆ ನಿಲ್ಲಿಸ್ತೀನಿ. ಈ ತಿಂಗಳು ಇಡೀ ಅನ್ಯ ಭಾಷೆ ಬಗ್ಗೆ ಪ್ರಿಯರೇ, ಯಾರ ತಪ್ಪಿಸ್ಕೊಂಡ್ರೆ ನಾ ಜವಾಬ್ದಾರ ಅಲ್ಲ, ಬಂದ್ರೆ ನಿಮಗೆ ಒಳ್ಳೇದು. ಅಲ್ಲಲ್ಲಿಯ ಈ ತಿಂಗಳಲ್ಲಿ ಅನ್ಯ ಭಾಷೆದ ಅಭಿಷೇಕ ಆಗೋದಾದ್ರೆ ಆಗೇ ಬಿಡ್ಲಿ. ನಮ್ಮ ಸಭೆ ದೇವರ ಭಾಷೆ ಕಲಿದ್ರೆ ಕಲ್ತೇ ಬಿಡ್ಲಿ. ಈ ತಿಂಗಳು ಇಡೀ ಅನ್ಯ ಭಾಷೆ ಬಗ್ಗೆನೇ ವಾಕ್ಯ. ಇಷ್ಟು ಹೇಳಿದ್ದೀನಿ, ಬರೋದ ಬಿಡೋದು ನಿಮ್ಮ ಕೈಲಿದೆ. ಆಮೇನ್. ಇದಲ್ಲದೆ ನಂಬುವರಿಂದ ಸೂಚಕ ಕಾರ್ಯಗಳು ಉಂಟಾಗು. ನನ್ನ ಹೆಸರನ್ನು ಹೇಳಿ ಯಾರು ಬಿಡಿಸೋದು? ಯಾರು ಬಿಡಿಸೋದು? ಯಾರು ಬಿಡಿಸೋದು? ನಂಬುವವರು. ಹೊಸ ಭಾಷೆ ಮಾತಾಡೋರು ಯಾರು? ನಂಬುವವರೇ. ಹಾಗೆ ನಂಬಿಕೆ ಅಂತ ಮಾತಾಡಿ. ಅಲ್ಲಿಂದ ಈಗ ನಿಮ್ಗೊಂದು ಪ್ರಶ್ನೆ ಹಾಕ್ತೀನಿ ಕೇಳಿ. ಈಗ ನಿಮ್ಗೆ ಪ್ರಶ್ನೆ ಹಾಕ್ತೀನಿ. ಪಕ್ಕದಲ್ಲಿ ಬರೀ ಹಾವುಗಳನ್ನ ಎತ್ತೋರು ವಿಷ ಪದಾರ್ಥ ಕುಡಿದ್ರೆ ಅವ್ರಿಗೆ ಏನೂ ಆಗೋದಿಲ್ಲ ಅಂತ ಬರ್ತೀವಲ್ಲ. ಅನ್ಯ ಭಾಷೆ ಹುಚ್ಚು ಬಂದಾಗ ತಾರಾಮರ ಕುಡಿತಾರಲ್ಲ, ಅವ್ರ ಹತ್ರ ಒಂದು ಹಾವು ಬಿಡಿ, ಅವ್ರು ಎತ್ತು ಬಿಡ್ಲಿ ನೋಡೋಣ. ಅಲ್ಲಲ್ಲಿಯ ಅವ್ರು ಎತ್ತು ಬಿಡ್ಲಿ ನೋಡೋಣ. ಶಿವಬಲ ಆರಿ ಗಡಿ ಈಗ ಅಲ್ಲಂತ ಮಾಡ್ತಾರೆ ನೋಡಿ, ಅವ್ರ ಹತ್ರ ಒಂದು ಹಾವು ಬಿಟ್ಬಿಡಿ, ಅವ್ರು ಎತ್ತು ಬಿಡ್ಲಿ ನೋಡೋಣ. ಅಲ್ಲಲ್ಲಿಯ ಆಗ ಅವ್ರು ಇನ್ನೂ ಕುಡಿತಾರೆ. ಹಾವು 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 ಕುಡಿತಾರೆ. ಅನ್ಯ ಭಾಷೆ ಹೋಯ್ತು. ಅಲ್ಲಿ ಅನ್ಯ ಭಾಷೆ ಏನಾಯ್ತು? ಅಲ್ಲಿ ಯಾವ ಭಾಷೆ ಬಂತು? ಹಾವು 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 ಹಾವು. ಅಲ್ಲಲ್ಲಿಯ ಅಷ್ಟು ಅನ್ಯ ಭಾಷೆನ ಒರಿಜಿನಲ್ ಆಗಿ ಅಭಿಷೇಕದಿಂದ ಮಾಡೋರು ಹಾವು ಎತ್ತು ಬಿಡ್ಲಿ ನೋಡೋಣ. ಎತ್ತಲಿ ಪ್ರಿಯರೇ. ಹುಚ್ಚು ಬಂದಾಗ ಅನ್ಯ ಭಾಷೆ ಮಾಡ್ಬಿಟ್ರೆ ನಮ್ಮ ಮರ್ಯಾದೆ ಕಡೆ ಮಾಡೋದು. ಅದಕ್ಕೆ ಸ್ವಾಮಿ ಹೇಳಿದ ಹಾವುಗಳನ್ನು ಎತ್ತುವರು ಅಂತೇಳಿ. ವಿಷ ಪದಾರ್ಥವನ್ನೆಂದು ಕುಡಿದ್ರೆ ಅವ್ರಿಗೆ ಯಾವ ಕೇಡು ಆಗೋದಿಲ್ಲ. ಹಾಲೆಲೂಯ. ಒಂದು ಗ್ಲಾಸ್ ವಿಷ ಕೊಟ್ಬಿಡಿ ನೋಡೋಣ. ಇಲ್ಲಿ ವಾಕ್ಯ ಏನು ಗೊತ್ತಾ? ವಿಷ ಪದಾರ್ಥ ಕುಡಿದ್ರೆ ಏನಾಗೋದಿಲ್ಲ ಅಂತ ಯಾಕೋತ ಹೇಳಿರೋದು ಗೊತ್ತಿಲ್ಲದೇನೆ. ಕೆಲವೊಂದು ಮನೆಗಳಿಗೆ ಹೋದಾಗ ಕೈ ವಿಷ ಹಾಕ್ತಾರೆ ಗೊತ್ತಾ? ನೋಡಿದ್ದೀರಾ? ಕೆಲವೊಂದು ಮನೆಗಳಿಗೆ ಹೋದ್ರೆ ಪಾಯ್ಸನ್ ಹಾಕ್ಬಿಟ್ಟು ಕೊಡ್ತಾರೆ. ಕೆಲವೊಂದು ಮನೆಗಳಿಗೆ ಹೋದರೆ ಅನ್ನಕ್ಕೇನೆ ಕೈ ವಿಷ ಅಂತ ಹೇಳೋದು ಹಾಕ್ತಾರೆ. ಇಲ್ಲೆಲ್ಲ ಕಟ್ತಾರಲ್ಲ ನೋಡಪ್ಪ, ಹಾಂ ಅದೆಲ್ಲ ಕಟ್ತಾರೆ ಕೈ ವಿಷ ಆದರೆ. ಇನ್ನು ಕೆಲವೊಂದು ಜಾಗದಲ್ಲಿ ಏನು ಮಾಡ್ತಾರೆ ಗೊತ್ತಾ? ಗೊತ್ತಿಲ್ಲದೇ ಫುಡ್ ಇನ್ಫೆಕ್ಷನ್ ಆಗ್ತದೆ. ಆ ಥರ ಆದಾಗ ನೀವು ಪ್ರಾರ್ಥನೆ ಮಾಡಿ ತಿಂದಾಗ ಕುಡಿದಾಗ ಏನು ಆಗೋದಿಲ್ಲ ಅಂತ ಸ್ವಾಮಿ ಹೇಳಿದ್ದು. ನನಗೆ ಅನ್ಯ ಭಾಷೆ ಬರ್ತದೆ, ಒಂದು ಗ್ಲಾಸ್ ವಿಷ ಕುಡಿದು ಗೊತ್ತಾಗ್ತದೆ. ಯಾವುದೋ ವಾಕ್ಯನ ಹೆಂಗೋ ತಗೊಂಡು ಹೋಗ್ಬೇಡಿ. ಇವತ್ತು ಏನಾಗಿದೆ ಗೊತ್ತಾ? ಯಾವುದೋ ವಾಕ್ಯನ ಹೆಂಗೋ ತಗೊಂಡು ಹೋಗೋದು. ಯೇಸು ಸ್ವಾಮಿ ನೀರಲ್ಲಿ ನಡೆದು ತಗೊಂಡು 3 ಹುಡುಗಿರು ನೀರಲ್ಲಿ ನಡೆದ್ರು ಮುಳುಗಿ ಸತ್ಯ ಹೋದ್ರು. ಅಲ್ಲಲ್ಲಿಯ ಆಯ್ತಾ? ಅವರು ರೋಗಿಯ ಮೇಲೆ ಕೈ ಇಟ್ಟರೆ ಅವರಿಗೆ ಗುಣವಾಗುವುದು. ಹಾಗಾದ್ರೆ ರೋಗಿಗಳನ್ನ ನೀವು ಆ ನಂಬಿಕೆಯಿಂದ ಬಿಡಿಸ್ತೀರಾ, ದೆವ್ವಗಳ ನಂಬಿಕೆಯಿಂದ ಬಿಡಿಸ್ತೀರಾ. ಅನ್ಯ ಭಾಷೆ ನಂಬಿಕೆಯಿಂದ ಮಾತಾಡೋ ಟ್ರೈ ಮಾಡಿ. ಅಲ್ಲಲ್ಲಿಯ ಅನ್ಯ ಭಾಷೆ ಹೊರ ಬಂದ್ರೆ ಸ್ತೋತ್ರ, ಬರದೇ ಇದ್ರು ಕೂಡ ನಿಮಗೆ ನಾನು ಆಗ್ಲೇ ಏನು ಹೇಳಿದೆ? ಅನ್ಯ ಭಾಷೆ ಇಲ್ಲಾಂದ್ರೆ ಏನು ಮಾಡಿದ್ದೆ? ಜೋರಗಳಿ ಸ್ತೋತ್ರ ಮಾಡಿ. ಅಪ್ಪ ಒಳ್ಳೆ ಗಂಡ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಒಳ್ಳೆ ಮಕ್ಕಳನ್ನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಒಳ್ಳೆ ಬಟ್ಟೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಏನು ಒಳ್ಳೆ ಊಟ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನನಗೆ ಹೆಂಗೆ ಕೇಳಿ ಗೊತ್ತಾ? ಒಳ್ಳೆ ಎಣ್ಣೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಂತ ಹೇಳ್ತಿದ್ರು. ನೀವು ಬಾಯಲ್ಲಿ ಸ್ತೋತ್ರ ಮಾಡಿ. ಅಪ್ಪ ನನ್ನ ಜೀವಿತದಲ್ಲಿ ನನಗೆ ಎಲ್ಲ ಸಾಲ ಸಮಸ್ಯೆ ಹೊರಗಡೆ ತಂದೆ ಸ್ತೋತ್ರ, ಎಲ್ಲ ರೀತಿಯಲ್ಲಿ ಆರೋಗ್ಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಎಲ್ಲ ರೀತಿ ಸಮಸ್ಯೆ ಬಿಡಿಸಿದಕ್ಕಾಗಿ ಸ್ತೋತ್ರ ಹೇಳಿ ಸಾಕು. ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಅನ್ಯ ಭಾಷೆ ಬರೋರು ಅನ್ಯ ಭಾಷೆ ಮಾಡ್ತಾ ಇರಲಿ, ಸ್ತೋತ್ರ ಮಾಡ್ತಾ ಇರಲಿ. ಹಾಗಾದರೆ ಅನ್ಯ ಭಾಷೆ ಮಾಡುವಾಗ ಸಭೆ ಒಳಗಡೆ ಮಾಡಬಹುದಾ ಬೇಡವಾ ಅನ್ನೋದ್ರ ಬಗ್ಗೆ ಬರೋರು ಹೇಳ್ತೀನಿ ನಾನು. ಅನ್ಯ ಭಾಷೆ ಬಗ್ಗೆ ಸಭೆಯಲ್ಲಿ ಮಾಡಬಹುದಾ ಬೇಡವಾ ಅಂತ ಹೇಳೋದ್ರ ಬಗ್ಗೆ, ಮತ್ತು ಅನ್ಯ ಭಾಷೆ ಯಾವ ಥರ ಪ್ರಾರಂಭವಾಯಿತು ಇದ್ರ ಬಗ್ಗೆ ನಾನು ಬರೋರ ಕೊಡ್ತೀನಿ. ಅಲ್ಲಲ್ಲಿಯ ಮಿಸ್ ಮಾಡಿಕೊಂಡ್ರೆ ನಾನು ಜವಾಬ್ದಾರ ಅಲ್ಲ. ನೀವೆಲ್ಲರೂ ಬಂದರೆ ಸ್ತೋತ್ರ. ಗಂಡಸರೇ ಒಂದ್ಸಲ ಅಲ್ಲಲ್ಲಿಯ ಹೇಳಿ, ಕೇಳಿಸ್ತಾ ಇಲ್ಲ ಜೋರಾಗಿ. ಈ ಹೆಂಗಸರು ಸರ ನಿಮಗಿಂತ ಜ್ವರ ಬರ್ತದೆ. ಅಲ್ಲಲ್ಲಿಯ ಹೆಂಗಸರು, ಈಗ ಗಂಡಸರು ಕೇಳಿಸ್ತಾ ಇಲ್ಲ. ಬ್ಯಾಕ್ ಸೈಡಲ್ಲಿ ಇದ್ದೀರಿ ಅಂತಲ್ಲ. ಅಲ್ಲಲ್ಲಿಯ ಜೋರಾಗಿ ಅಲ್ಲಲ್ಲಿಯ ಸಾಕು. ಪ್ರೈಸ್ ಲಾರ್ಡ್. ಹಾಗಾದರೆ ಯೇಸು ಸ್ವಾಮಿನೂ ಕೂಡ ಅನ್ಯ ಭಾಷೆಯ ಬಗ್ಗೆ
ಸಂತೋಷಪಟ್ಟು ಉಪಚಾರ ಮಾಡಿದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಾಗಾದರೆ ಒಂದು ವಿಷಯ ತಿಳ್ಕೊಳ್ಳಿ ಪ್ರಿಯರೇ, ಕೊನೆಗೊಂದು ವಾಕ್ಯ ಹೇಳ್ತೀನಿ. ಅನ್ಯ ಭಾಷೆನ ಪ್ರಾರಂಭವಾಗೋದಕ್ಕಿಂತ ಮೊದಲೇ ಕೇಳಿಸ್ಕೊಳ್ಳಿ. ಅನ್ಯ ಭಾಷೆ ಪ್ರಾರಂಭವಾಗೋದಕ್ಕಿಂತ ಮೊದಲು, ಇದು ಕೊನೆ ವಾಕ್ಯ. ಅನ್ಯ ಭಾಷೆ ಪ್ರಾರಂಭವಾಗೋದಕ್ಕಿಂತಲೇ 600 ವರ್ಷಗಳ ಹಿಂದೆನೇ ಯೆಶಾಯ ಅಂತ ಹೇಳ್ತಕ್ಕಂಥ ಒಬ್ಬ ಪ್ರವಾದಿ ಒಂದು ಮಾತು ಹೇಳಿದ್ದಾನೆ. ಅನ್ಯ ಭಾಷೆ ಅಂತ ಹೇಳೋದು ಭೂಮಿ ಮೇಲೆ ಬರಲಿಕ್ಕಿದೆ. ಹಲ್ಲೆಲೂಯಾ. ಅನ್ಯ ಭಾಷೆ ಅಂತ ಹೇಳೋದು ಭೂಮಿ ಮೇಲೆ ಬರಲಿಕ್ಕಿದೆ ಅಂತ ಹೇಳೋದು ತೋರಿಸ್ಕೊಟ್ಟಿದ್ದಾನೆ. ಅದಕ್ಕೋಸ್ಕರ ಅನ್ಯ ಭಾಷೆ ಬಗ್ಗೆ ಅವಮಾನ ಪಡಿಸಬೇಡಿ. ನಿನಗೆ ಬರೋದಿಲ್ಲ, ಸುಮ್ಮನಿದ್ದು ಬಿಡು. ಇನ್ನೊಬ್ರು ಹೇಳಿದಾಗ ನಗಾಡಬೇಡ. ಹುಚ್ಚು ಬಂದಂಗೆ ಆಡಿದಾಗ ನೀ ಬಾಯಿ ಮುಚ್ಕೊಂಡು ಕೂತ್ಕೊಂತೇಳಿ, ನೀ ಕಿರ್ಚಬೇಡ ಅಂತೇಳಿ, ದೇವರಿಗೆ ಮರ್ಯಾದೆ ಕಡಿಮೆ ಅಂತೇಳಿ. ಅಲ್ಲಲ್ಲಿಯ ಪಕ್ಕದ ಮನೆಯೆಲ್ಲ ಓಡಿ ಬಂದಿರ್ತಾರೆ, ಅವ್ರಿಗೆಲ್ಲ ಹೆಂಗೆ ಹೇಳ್ಕೊಂಡು ಹೋಗಿರ್ಬೋದು. ಇವ್ರಿಗೆಲ್ಲ ಸರಿಯಾಗಿ ಒಡ್ಡಿಬೇಕು, ಮಾಡಬೇಕು, ನಮ್ಮ ಊರಿಗೆ ಒಂದು ಮತಾಂತರ ಮಾಡ್ತಾರೆ ಅಂತೆಲ್ಲ ಹೇಳಿರ್ಬೋದು ತಾನೆ. ನಾವೇ ಪಾಪ ಅವ್ರನ್ನ ಕೇಳ್ಕೋದು. ಏನಂತ ಕೇರಿಂದಲೇ ತೆಗಿಬೇಕು ಅಂತ ಹೇಳ್ತಾರಂತೆ. ಅದಕ್ಕೆ ಅವಕಾಶ ಕೊಟ್ಟರೆ ಯಾರು? ನಾವೇ ತಾನೆ. ಮರ್ಯಾದೆಗೆ ಹೋಗ್ಬಿಟ್ಟು ಮಾಡ್ಕೊಂಬಂದ್ರೆ ಮರ್ಯಾದೆ ತಾನೆ, ಕ್ರಮದಿಂದ ಮಾಡಿದ್ರೆ ಕ್ರಮ ತಾನೆ. ದೇವ್ರ ವಾಕ್ಯದಲ್ಲಿ ಏನು ಬರ್ತದೆ? ಸಮಾಧಾನಕ್ಕೆ ಕಾರಣನೇ ಹೊರತು ಗಲಿಬಿಲಿಗೆ ಕಾರಣ ಇರ್ತಾನೆ. ಈ ಕಿರ್ಚಾಡ್ಬಿಟ್ಟು ಇವ್ರನ್ನ ಕೇರಿಯಿಂದಲೇ ತೆಗೆದಾಕಬೇಕು ಅಂತ ಮಾತು ಬಂತಂತೆ. ಇದಕ್ಕೆ ಕಾರಣ ಯಾರು? ಆ ಚರ್ಚವರು. ದೇವರು ಶಿಕ್ಷೆ ಕೊಟ್ಟರು ಕೂಡ ಬುದ್ಧಿ ಬರಲಿಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗಲ್ಲ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಒಂದು ವಾಕ್ಯನ ಓದ್ಬಿಡೋಣ. ಯೆಶಾಯ 28:11. ಒಂದು ವಾಕ್ಯನ ಓದ್ಬಿಟ್ಟು ಮುಗಿಸೋಣ. ಎದ್ದು ಭಾಳ ಕಡಿಮೆ ವಾಕ್ಯ ಕೊಟ್ಟಿದ್ದೀನಿ. 28:11 ಓದಿ. ಹೌದು, ತೊದಲುಮಾತಿನವರು ಅನ್ಯಭಾಷಿಗಳು, ಇವರ ಮೂಲಕವಾಗಿ ಯೆಹೋವನು ಈ ಜನರ ಮಧ್ಯದಲ್ಲಿ ಮಾತಾಡುವನು. ಸಾಕಾ? ತೊದಲು ಮಾತಿನವರು ಮಕ್ಕಳು, ತೊದಲು ಮಾತಿನವರು. ನಾವು ಸ್ಟಾರ್ಟಿಂಗಲ್ಲಿ ತೊದಲು ಮಾತಿನಿಂದಲೇ ಅನ್ಯ ಭಾಷೆನ ಪ್ರಾರಂಭ ಮಾಡೋಣ. ಅನ್ಯ ಭಾಷೆಗಳು ಯಾರು? ಅನ್ಯ ಭಾಷೆಗಳು ಬರೀ ದೇವ್ರ ಮಕ್ಕಳು ಮಾತ್ರ ಅಲ್ಲ, ಕ್ರಿಶ್ಚಿಯನ್ಸ್ಗಳು ಮಾತ್ರ ಅಲ್ಲ, ಕ್ರಿಶ್ಚಿಯನ್ಸ್ಗಳು ಅಲ್ಲದೆ ಇರುವವರ ಬಾಯಿಂದನೂ ಕೂಡ ದೇವರು ಮಾತಾಡಿಸ್ತಾರೆ. ಅರ್ಥ ಮಾಡ್ಕೊಳ್ಳಿ. ಇವತ್ತು ಅಭಿಷೇಕ ಅವ್ರಿಗೆ ಮಾತ್ರ ಅಲ್ಲ ಕಲಾವತಿ, ನಮಗೂ ಅಭಿಷೇಕ ಇದೆ. ನಾನು ಆಗಲೇ ಹೇಳಿದ್ದೀನಿ, ಅನ್ಯ ಭಾಷೆ ಮಾಡಿದ್ರೆ ಮಾತ್ರ ಅಭಿಷೇಕ ಅಲ್ಲ, ಪ್ರಾರ್ಥನೆ ಮಾಡಿದ್ರು ಅಭಿಷೇಕನೇ, ಆರಾಧನೆ ಮಾಡಿದ್ರು ಅಭಿಷೇಕನೇ, ವಾಕ್ಯ ಓದಿದ್ರು ಅಭಿಷೇಕನೇ, ವಾಕ್ಯ ಪ್ರಕಾರ ನಡೆದ್ರು ಇನ್ನೂ ಅಭಿಷೇಕ. ಅನ್ಯ ಭಾಷೆಯಿಂದನೇ ಅಭಿಷೇಕ ಬರಬೇಕು ಅಂತಿಲ್ಲ, ಅದು ಸುಳ್ಳು ಸುಳ್ಳು ಸುಳ್ಳು. ಅನ್ಯ ಭಾಷೆಯಿಂದ ಅಭಿಷೇಕ ಬರಬೇಕಾ? ಅವ್ರು ಅವನ ಎತ್ತಲಿ, ವಿಷ ಪದಾರ್ಥ ಕುಡಿಲಿ. ಅಭಿಷೇಕ ತುಂಬ ಇದಲ್ಲ ಅವರಿಗೆ, ಕುಡಿಲಿ. ಹಾಗಲ್ಲ, ನಾಳೆಗೆ ನೆಕ್ಸ್ಟ್ ನೀವು ಹೋದರೆ ಒಂದು 4-5 ಹಾವನ್ನ ಬುಟ್ಟಿ ಹಾಕೊಂಡು ಅಲ್ಲಿ ಬಿಟ್ಬಿಡು ಒಳಗಡೆ. ಅವ್ರು ಕುಣಿದಾಡ್ದಾಗ ನೋಡೋಣ. ಅನ್ಯ ಭಾಷೆ ಶಿಬ ಲಗ ರಗ ರಗ ಅವು 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 ಅಷ್ಟರ ಮಟ್ಟಿಗೆ ಆಗುತ್ತೆ. 4-5 ಹಾವನ್ನ ಬಿಟ್ಬಿಡವ. ನಾನೇ ಬೇಕಿದ್ರೆ ಯಾರಿಗಾದ್ರೂ ಹೇಳ್ಬಿಟ್ಟು 4-5 ಹಾವು ಇಡಿಸ್ಕೊಡ್ತೀನಿ. ತಗೊಂಡೋಗಿ ಬಿಡೋ ಕೆಲಸ ಮಾತ್ರ ನಿಂದು. ಆ ಜಾಗದ ಅನ್ಯ ಭಾಷೆ ಬರ್ತಾರೆ, 4-5 ಹಾವು ಬಿಡೋಕು. ಹುಚ್ಚು ಬಂದಂಗೆ ಮಾಡಿ ದೇವರಿಗೆ ಬೆಲೆ ಇಲ್ದಂಗೆ ಮಾಡ್ತಿದ್ದಾರೆ. ಹಾಗಾಗಿ ಇದು ಹೇಳ್ತಾರೆ, ಅನ್ಯ ಭಾಷೆಯವರ ಮೂಲಕವಾಗಿ ಕೂಡ ನಾನು ಜನರ ಮಧ್ಯದಲ್ಲಿ ಮಾತಾಡ್ತೀನಿ. ಇವತ್ತು ದೇವರ ಮಕ್ಕಳಾಗಿರೋ ನಮ್ಮನ್ನ ಬಿಟ್ಟು ಬೇರೆಯವ್ರ ಕೈಯಿಂದ ದೇವರ ಆಶೀರ್ವಾದ ತಗೊಳ್ತಾರಂತ ಪ್ರಿಯರೇ. ಹಾಗೆಷ್ಟು ನಾಚಿಕೆಗೇಡು. ನಾವೆಲ್ಲ ರಕ್ಷಣೆ ಹೊಂದಿ 10-15 ವರ್ಷ ಆಗಿ ನಮ್ಮನ್ನ ಬಿಟ್ಬಿಟ್ಟು ದೇವರು ಅವ್ರ ಹತ್ರ ಹೋದ್ರೆ ನಮಗೆಷ್ಟು ನಾಚಿಕೆಗೇಡು ಲೆಕ್ಕ ಹಾಕಿ. ನಿಜ ಇವತ್ತು ಆಗ್ತಾ ಇರೋದಂಗೆ 10 ವರ್ಷ 15 ವರ್ಷ 20 ವರ್ಷ ಚರ್ಚ್ ನಡೆಸ್ಬಿಟ್ಟು ತಪ್ಪಾದ ರೀತಿಯಲ್ಲಿ ಅನ್ಯ ಭಾಷೆ ನಡೆಸಿ ದೇವರ ಮಕ್ಕಳಿಗೆ ಬೆಲೆ ಇಲ್ಲದಂಗೆ ಮಾಡಿ ಅನ್ಯ ಜನಗಳು ಇವ್ರಿಗೆ ಹುಚ್ಚಿಡ್ತಿದೆ ಅಂತ ಕೇಳೋಷ್ಟು ಮಟ್ಟಿಗೆ ಮಾಡ್ತಿದ್ದಾರೆ. ಅಲ್ಲಯ್ಯ. ಹಾಗಾದರೆ ಪ್ರಿಯರೇ, ಇಲ್ಲಿಗೆ ನಾವು ವಾಕ್ಯದ ಭಾಗನ ಮುಗಿಸೋಣ. ನೆಕ್ಸ್ಟ್ ನಾನು ಯಾವ ಥರ ಕೊಡ್ತಿದ್ದಾರೆ, ಅನ್ಯ ಭಾಷೆಯ ಪ್ರಾರಂಭ ಮತ್ತು ಇನ್ನೊಂದು ವಾರ ಸಭೆಯಲ್ಲಿ ಮಾಡ್ಬೋದಾ, ಹೀಗೆ ಒಂದೊಂದು ಅದನ್ನು ಎಲ್ಲಿ ಮಾಡಬೇಕು, ಯಾವ ಥರ ಮಾಡಬೇಕು ಅಂತೇಳಿ ಈ ತಿಂಗಳ ಎಂಡುವರೆಗೆ ತಿಳಿಸ್ತೀನಿ. ದೇವರು ಈ ವರ್ಷ ನಿಮ್ಮನ್ನು ಈ ಒಂದು ತಿಂಗಳು 7 ತಿಂಗಳು ಕಳೆದು 8ನೇ ತಿಂಗಳಿಗೆ ನಾವು ಕಾಲಿಟ್ಟಿದ್ದೀವಿ. ಈ ತಿಂಗಳು ನಿಮ್ಮನ್ನು ಪವಿತ್ರ ಆತ್ಮನ ಅಭಿಷೇಕದಿಂದ ತುಂಬಿಸಿ, ನಿಮಗೆ ಬಲ ಬರಲಿ, ಶಕ್ತಿ ಬರಲಿ. ನಿಮ್ಮ ವಿರುದ್ಧವಾಗಿ ಯಾವುದೇ ಅಂಧಕಾರ ಶಕ್ತಿ ದುಶಕ್ತಿಗಳು ಬಂದರೂ ಕೂಡ ಯೇಸುವಿನ ನಾಮದಲ್ಲಿ ಅಡಗಿ ಹೋಗಲಿ. ದೈವ ಕೃಪೆ ಇವತ್ತು ನಿಮ್ಮ ಮೇಲೆ ಇಟ್ಕೊಳ್ತೀನಿ. ನೀವು ಒಬ್ಬೊಬ್ಬರಿಗೆ ಪ್ರಾರ್ಥನೆ ಮಾಡಿದಾಗ ಆ ಅಭಿಷೇಕ ಅವ್ರ ಮೇಲೆ ಹೋಗಲಿ. ಆಮೇನ್. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ, ಕೃಪೆಯನ್ನು ನಡೆಸಲಿ. ಆಮೇನ್. ಪ್ರೈಸ್ ದಿ ಲಾರ್ಡ್. ಈಗ ನಾವು ಕರ್ತನ ಮೇಜಿನ ಭಾಗಕ್ಕೆ ಹೋಗ್ತಾ ಇದ್ದೀವಿ. ಕರ್ತನ ಮೇಜಿನ ಭಾಗಕ್ಕೆ ಹೋಗುವಾಗ ನಾವು 1 ಕೊರಿಂಥ 11ನೇ ಅಧ್ಯಾಯನ ಓದೋಣ. ಪ್ರೈಸ್ ದಿ ಲಾರ್ಡ್. ಕರ್ತನ ಮೇಜಿನ ಭಾಗಕ್ಕೆ ಹೋಗುವಾಗ ನಾವು ಶುದ್ಧ ಮನಸ್ಸಿನೊಂದಿಗೆ ಹೋಗಿ ನಾವು ಕರ್ತನ ಮೇಜಿನ ಬಗ್ಗೆ ತಗೋಬಹುದಾ ಬೇಡವಾ ಅಂತ ನಿರ್ಧಾರ ನಿಮ್ಮ ಕೈಲಿದೆ. ಗೊತ್ತಾಯ್ತಾ? ನಾವು ಈ ಕರ್ತನ ಮೇಜಿನ ವಾಕ್ಯವನ್ನು ಓದಿಸಿ ನಂತರ ನಾನು ನಿಮಗೆ ಕರ್ತನ ಮೇಜನ್ನು ಕೊಡುವಾಗ ದೇವರು ತಾನೇ ಇಳಿದು ಬಂದು ಕಾರ್ಯ ಮಾಡ್ತಾರೆ. ಯಾರಿಗೆಲ್ಲ ದೀಕ್ಷಾಸ್ಥಾನ ಆಗಲಿಲ್ಲ ಅವರು ದೀಕ್ಷಾಸ್ಥಾನ ತೆಗೆದುಕೊಳ್ಳಿ, ಕರ್ತನ ಮೇಜಿನಲ್ಲಿ ಭಾಗವಹಿಸಿ
ದೇವರ ವಾಕ್ಯದಲ್ಲಿ ಬರೆದಿದೆ, ಯೇಸು ಕ್ರಿಸ್ತನ ರೊಟ್ಟಿ ಮತ್ತು ರಕ್ತ ಮತ್ತು ದೇಹದಲ್ಲಿ ಪಾಲುದಾರರಾಗಲಿಲ್ಲ ಅಂದರೆ ಪರಲೋಕದಲ್ಲೂ ಪಾಲಿಲ್ಲ ಅಂತ ಬರೆದಿದೆ. ಆ ಕಾರಣಕ್ಕೋಸ್ಕರ ಆದಷ್ಟು ಬೇಗ ಇದನ್ನು ತೆಗೆಯುವಂಥವ್ರಾಗಿದ್ದು ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಆಮೇಲೆ ಇದು ಪ್ರಸಾದ ಅಲ್ಲ ಪ್ರಿಯರೇ, ಪ್ರಸಾದ ಎಲ್ಲರೂ ಕೊಡ್ಬೋದು, ಆದರೆ ಇದು ಪ್ರಸಾದ ಅಲ್ಲ. ಇದು ಯೇಸುವಿನ ದೇಹದ ಸಂಕೇತವಾಗಿ ರೊಟ್ಟಿಯನ್ನು ಮುರಿದಿದ್ದೀವಿ ಮತ್ತು ಯೇಸುವಿನ ರಕ್ತದ ಸಂಕೇತವಾಗಿ, ಸುರಿಸಲ್ಪಟ್ಟ ರಕ್ತ ಸಂಕೇತವಾಗಿ ದ್ರಾಕ್ಷಾರಸ ಕೊಡ್ತಾ ಇದ್ದೀವಿ. ಇದನ್ನು ಭಯದಿಂದಲೂ ಭಕ್ತಿಯಿಂದಲೂ ತಗೊಳ್ಳಿ. ಆಮೇಲೆ ಕರ್ತನ ವಿಜಯವಾಗಿ ಹೋಗುವ. ಆಮೇಲೆ ಎಲ್ಲ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿ ಅಲ್ಲಿಂದ 1 ಕೊರತೆ 11ನೇ ಅಧ್ಯಾಯ 23ನೇ ವಾಕ್ಯದಿಂದ ಓದೋಣ.